ಆನನವೇಕೆ ಬಾಡಿತು ಅಂಬುಜದಳಾಕ್ಷಿ, ಈ ನಿರೋಧಗಳಿಂದೇಕೆ ಕೋಮಲಾಂಗಿ ಕೇಳೆ. ನೀನು ಕೋಮಲವಾಗಿರೋಳು, ಇಷ್ಟು ಕಾಠಿಣ್ಯ ನಿನಗೆ ಯಾಕೆ ಬಂತು, ಹೇಗೆ ಬಂತು ಅಂತ ಕೇಳಿದಾಗ, ವಲ್ಲಭ ಅಲ್ವಾ, ಕೇಳೆನ್ನ ಮನದಲ್ಲಿರುವ ಕ್ಲೇಶ. ಈ ಕ್ಲೇಶವನ್ನು ನೋಡು, ಈಗ ಕಷ್ಟ, ನನಗೇನು ಕಷ್ಟ ಆಗಿದೆ ಅಂತ ಹೇಳಿದ್ರೆ ನನಗೆ ಅರ್ಥ ಆಗೋದಿಲ್ಲ, ನಿನಗೆ ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಈ ಕ್ಲೇಶವನ್ನು ಎಲ್ಲವ ನಿನ್ನೊಡನೆ ಪೇಳುವೆ ಕಲ್ಯಾಣಾಂಗ ಕೇಳು. ನೀನು ನನಗೆ ಕಲ್ಯಾಣಾಂಗ, ನನಗೆ ನೀನು ಬಿಟ್ಟರೆ ಇನ್ಯಾರಿದ್ದಾರೆ, ನೀನೇ ಕೇಳುವುದಿಲ್ಲ. ನನಗೆ ಗೊತ್ತೇ ಆಗಿಲ್ಲ, ಇವತ್ತು ಅಲ್ಲಿ ಕಾರ್ಯಕ್ರಮ ನಡೀತಾ ಅಂತ ನನಗೆ ಗೊತ್ತೇ ಇಲ್ಲ, ನಾನೊಬ್ಬ ದಾಸಿಯಿಂದ ಕೇಳಬೇಕಾಯ್ತು. ಆದ್ದರಿಂದ ನೀನು ಕಲ್ಯಾಣಾಂಗನಾಗಿ ಇರಬೇಕಾದವ ಆಗಬೇಕು ಅಂತ ಹೇಳ್ತಾನೆ. ಮುಂದೆ ಅಲ್ಲಿ ಹೇಳ್ತಾಳೆ, ಪಿಂತೆ ಕೊಟ್ಟ ಮಾತೆರಡುಂಟು ನಿನ್ನ ಮೇಲೆ, ಸಂತೋಷವ ಮಾಡಿಕೊಂಡು ಸಂದೇಹವ ಬಿಟ್ಟು ಕೊಡಬೇಕು ಅಂತ. ಅದಕ್ಕೆ ಅವ ಅಷ್ಟೇ ಬುದ್ಧಿ, ಅವ ದಶರಥ ಅಲ್ವಾ, 10 ಕಡೆ ರಥ ಓಡಿಸುವವನು. ಆಯ್ತು ಸಾಕು ರೈಟ್. ಅವನಿಗೆ ಗೊತ್ತಾಯ್ತು ಇದು ಒಂದು ದೊಡ್ಡ ಕಂಟಕ ಇದು ಅಂತ ಕೂಡಲೇ ಗೊತ್ತಾಯ್ತು. ಅವ ಹೇಳ್ತಾನೆ, ಇಷ್ಟು ಮಾತಿಗೆ ಇಂಥ ಒಂದು ಸಿಟ್ಟು ನಿನಗೆ, ಅಂತರಂಗ ಶುದ್ಧವಾಗಿ ಕೇಳು. ಇದು ಅವಳಿಗೆ ನೇರ ಒಂದು ಬಾಂಬ್ ಹಾಕಿದ್ದು. ಅವನಿಗೆ ಅಂತರಂಗ ಶುದ್ಧವಾಗಿ ನೀನು ಏನೇನು ಬೇಕಾದ್ರೆ ಕೇಳು, ನಾನೀಗ ಕೊಟ್ಟೆ, ಅದಲ್ಲ ನೀನು ಭಾಷೆ ಕೊಡಬೇಕು ಅಂತ ಹೇಳ್ತಾಳೆ. ಭಾಷೆ ಕೊಡ್ತಾನೆ. ಆಮೇಲೆ ನಿಮ್ಮ ಕತೆ ಗೊತ್ತೇ ಇದೆ. ಇದು ಈ ಕೆಲವು ಶಬ್ದಗಳ ಪ್ರಯೋಗದಿಂದ ಹೇಗೆ ಆ ಕವಿ ಆ ರೀತಿಯ ಒಂದು ಸನ್ನಿವೇಶವನ್ನು ನಮ್ಮ ಕಣ್ಣಿಗೆ ಕಟ್ಟುವ ಹಾಗೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ಧನಂಜಯ ಕುಂಬಳೆಯವರು ಹೇಳಿದಾಗೆ ಮಹಾಕವಿ ಅನ್ನುವಂಥ ಪಟ್ಟ ಖಂಡಿತವಾಗಿಯೂ ಪಾರ್ಥಸುಬ್ಬನಿಗೆ ಸಲ್ಲಬೇಕು, ಅನುಮಾನವೇ ಇಲ್ಲ. ಮತ್ತು ನಮ್ಮ ಉದಯವಾಣಿಯಲ್ಲಿ ಬರುವಂಥ ಕವಿತೆಗಳನ್ನು ನೋಡಿದರೆ ನಾವು ಬಹಳ ಕಾಲ ಅದನ್ನು ಕಾವ್ಯ ಅಂತ ನಾನು ಸ್ವೀಕರಿಸಲೇ ಇಲ್ಲ. ಏನೊಂದು ಉದ್ಗಾರಗಳು, ಏನು ಅವರೊಂದು ಸಂತೋಷ ತೋರಿಸೋದು ಅಥವಾ ಯಾವುದೋ ಒಂದು ಭಾವನೆಯನ್ನು ವ್ಯಕ್ತಪಡಿಸೋದು ಹೊರತು ಈ ರೀತಿಯ ಒಂದು ಸರ್ವಂಕಷವಾದ ಸರ್ವ ಜನಕ್ಕೆ ಒಂದು ಬೆಳಕಾಗುವಂತಹ ಮಾತುಗಳು ಬಂದರೆ ಮಾತ್ರ ಅದಕ್ಕೆ ಕಾವ್ಯದ ಸ್ಥಾನಮಾನ ಸಿಗ್ತದೆ. ಹಾಗಾಗಿ ಈ ಒಂದು ಪಾರ್ಥಸುಬ್ಬನ ಮಂಥನ ಇಲ್ಲಿ ಮಾಡೋದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ಅದಕ್ಕೆ ನನ್ನನ್ನು ಇಲ್ಲಿ ಬಂದು ಕೂರಿಸಿ ಇಷ್ಟು ಮಾತು ನೀವು ಕೇಳೋದಕ್ಕೆ ನಿಮಗೆಲ್ಲರಿಗೂ ಸಂಬಂಧಪಟ್ಟವರಿಗೆಲ್ಲ ಅಕಾಡೆಮಿಗೆ ನಾನು ಕೃತಜ್ಞ ಸಲ್ಲಿಸ್ತೇನೆ. ನಮಸ್ಕಾರ. ಕಾಸರಗೋಡು ಹಾಗೂ ಯಕ್ಷಗಾನ ಸಂಶೋಧನಾ ಕೇಂದ್ರ ಸರ್ಕಾರಿ ಕಾಲೇಜು ಕಾಸರಗೋಡು ಇವರ ಸಹಯೋಗದೊಂದಿಗೆ ಪಾರ್ಥಿಸುಬ್ಬ ಬದುಕು ಬರಹ 2 ದಿನಗಳ ವಿಚಾರ ಸಂಕಿರಣವು ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ. ಇದೀಗ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣ ಮಾಡಲಿರುವ ಪ್ರೊಫೆಸರ್ ML ಸಾಮಗ, ಅಧ್ಯಕ್ಷತೆಯನ್ನು ವಹಿಸಲಿರುವ ಪ್ರೊಫೆಸರ್ MA ಹೆಗ್ಗಡೆ, ಮುಖ್ಯ ಅತಿಥಿಗಳಾದ ಉಮೇಶ್ ಸಾಲ್ಯಾನ್, ಡಾಕ್ಟರ್ ರಾಮಾನಂದ ಬನಾರಿ, ಶ್ರೀಮತಿ ಸುಜಾತಾ SH ಶಿವರುದ್ರಪ್ಪ, ಡಾಕ್ಟರ್ ರತ್ನಾಕರ ಮಲ್ಲಮೂಲೆ, ರಾಜೇಶ್ ಬೆಜ್ಜಂಗಳ ಇವರು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ವೇದಿಕೆಯಲ್ಲಿ ಮತ್ತು ಸಭೆಯಲ್ಲಿ ಇರುವಂತಹ ಎಲ್ಲ ಹಿರಿಯರೇ ಮತ್ತು ವಿದ್ಯಾರ್ಥಿಗಳೇ, ಕಣ್ಣೂರು ವಿಶ್ವವಿದ್ಯಾನಿಲಯದ ಭಾರತೀಯ ಭಾಷಾ ಅಧ್ಯಯನಾಂಗ ಅದರ ಕನ್ನಡ ವಿಭಾಗ ಮತ್ತು ಕಾಸರಗೋಡು ಸರ್ಕಾರಿ ಕಾಲೇಜಿನ ಯಕ್ಷಗಾನ ಸಂಶೋಧನಾ ಕೇಂದ್ರ ಈ 2 ಸಂಸ್ಥೆಗಳ ಸಹಯೋಗದಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪ್ರಾಯೋಜಕತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಈಗ ಕೊನೆಯ ಹಂತದಲ್ಲಿ ಬಂದು ಸೇರಿದ್ದೇವೆ. ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸಬೇಕಾದ ಕಾರಣ, ನಮ್ಮ ಮಕ್ಕಳಿಗೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಾದ ಕಾರಣ ಹೆಚ್ಚು ಮಾತನಾಡುವುದಿಲ್ಲ. ಮುಖ್ಯವಾಗಿ ಈ 2 ಸಂಸ್ಥೆಗಳು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಈ ಪ್ರಾಯೋಜಕತ್ವವನ್ನು ನಮಗೆ ನೀಡದೇ ಇದ್ದರೆ ಕಾಸರಗೋಡಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ
ಎಂಬುದನ್ನು ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೇನೆ. ಆದ ಕಾರಣ ಮುಖ್ಯವಾಗಿ ಇದಕ್ಕೆ ಮನಸ್ಸು ಮಾಡಿದಂತಹ ಅಕಾಡೆಮಿಯ ಅಧ್ಯಕ್ಷರು ಇಲ್ಲಿದ್ದಾರೆ, ರಿಜಿಸ್ಟ್ರಾರ್ ಅವರಿದ್ದಾರೆ ಮತ್ತು ಯೋಗೀಶ್ ರಾವ್ ಚಿಗುರುಪಾದೆ ಸದಸ್ಯರಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ಎರಡೂ ಸಂಸ್ಥೆಗಳ ಪರವಾಗಿ ತುಂಬ ನಾವು ಕೃತಜ್ಞರಾಗಿದ್ದೇವೆ. ಮುಖ್ಯವಾಗಿ ವಂದನಾರ್ಪಣೆ ಇದೆ, ಆದರೆ ನಾನು ಕೂಡ ಅವರನ್ನು ಸ್ಮರಿಸಿಕೊಳ್ಳಲೇಬೇಕು. ಕಾಸರಗೋಡು ಸರ್ಕಾರಿ ಕಾಲೇಜಿನ ಯಕ್ಷಗಾನ ಸಂಶೋಧನಾ ಕೇಂದ್ರ ಆಗಲಿ, ಕಣ್ಣೂರು ವಿಶ್ವವಿದ್ಯಾನಿಲಯದ ಭಾರತೀಯ ಭಾಷಾ ಅಧ್ಯಯನ ಆಗಲಿ, ಇಲ್ಲಿ ಯಾವ ಕಾರ್ಯಕ್ರಮಕ್ಕೂ ನಮಗೆ ಬೇರೆ ಯಾವುದೇ ಹಣದ ಸಹಾಯ, ಆರ್ಥಿಕ ಸಹಾಯ ಸಿಗುವುದಿಲ್ಲ. ನಾವು ಹೀಗೆ ಮಾಡಬೇಕಾಗ್ತದೆ. ಆಗ ಈ ಕರ್ನಾಟಕದ ಅಥವಾ ಕರ್ನಾಟಕ ರಾಜ್ಯದ ಸಂಸ್ಕೃತಿ ಇಲಾಖೆ ಆಗಲಿ, ಅಕಾಡೆಮಿಕ್ ಆಗಲಿ ನಮ್ಮ ಜೊತೆಗೆ ಸೇರಿಕೊಂಡ್ರೆ ನಮಗೆ ನಮ್ಮ ಹುಮ್ಮನಸ್ಸು, ನಮ್ಮ ಸ್ಫೂರ್ತಿ ಹೆಚ್ಚುತ್ತದೆ. ಬಾಕಿ ಎಲ್ಲ ಕೆಲಸಗಳನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಅಕಾಡೆಮಿಯವರು ಅದರಿಂದ ತುಂಬ ಸಂತೋಷಗೊಂಡಿದ್ದಾರೆ ಎಂಬುದು ಕೂಡ ನಮಗೂ ಕೂಡ ಸಂತೋಷ. ಇವತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಸಮಾರೋಪ ಭಾಷಣ ಮಾಡಲಿಕ್ಕೆ ಇರುವವರು ಪ್ರೊಫೆಸರ್ ML ಸಾಮಗ ಅವರು. ಸಾಮಗ ಕುಟುಂಬದ ಬಗ್ಗೆ ಕಾಸರಗೋಡಿನವರಿಗೆ ಇಲ್ಲಿ ಯಾರು ಪರಿಚಯ ಮಾಡಬೇಕಾಗಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಾನು ಒಮ್ಮೆ ಸಾಮಗರ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ದೆ. ಇವರ ದೊಡ್ಡ ಸಾಮಗರಲ್ಲ, ಈಗ ವೇದಿಕೆಯಲ್ಲಿ ಇರುವ ಸಾಮಗರ ಬಗ್ಗೆ. ನಮ್ಮ ಯಕ್ಷಗಾನ ಎಡನೀರು ನಡೆದ ಶಿಬಿರಕ್ಕೆ ಅವರು ಬರಬೇಕಿತ್ತು, ಆಗ ಅವರು ವಿದೇಶದಲ್ಲಿದ್ದರು. ಆದರೂ ಕೂಡ ನಾವು ಉಡುಪಿಗೆ ಹೋಗಿದ್ದೆವು, ಆದರೂ ಕೂಡ ಅವರು ಸಿಗಲಿಲ್ಲ. ಆ ಸಂದರ್ಭದಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದೆ, ಆ ವಿದ್ಯಾರ್ಥಿಗಳು ಇವತ್ತು ಸಭೆಯಲ್ಲಿದ್ದಾರೆ. ಯಕ್ಷಗಾನದ ಒಂದು ದೊಡ್ಡ ಮನೆತನ ಅದು. ಎಡನೀರಿಗೂ ಸಾಮಗ ಕುಟುಂಬಕ್ಕೂ ಬಹಳ ನಿಕಟವಾದ ಸಂಬಂಧ. ಶ್ರೇಣಿಯವರಿಂದ ತೊಡಗಿ ಇಲ್ಲಿಯವರೆಗೆ ಇನ್ನೂ ಕೂಡ ಅದು ಮುಂದುವರಿಯುತ್ತದೆ. ಅಂತಹ ಪ್ರೊಫೆಸರ್ ML ಸಾಮಗ ಅವರು MGM ಕಾಲೇಜಿನ ಪ್ರಾಧ್ಯಾಪಕರಾಗಿ, ಅಲ್ಲಿಯ ಪ್ರಾಚಾರ್ಯರಾಗಿ, ಆಂಗ್ಲ ಭಾಷೆಯ ಅವರು ಪ್ರಾಧ್ಯಾಪಕರಾಗಿದ್ದರು. ನಿರಂತರ ಯಕ್ಷಗಾನದ ಚಟುವಟಿಕೆಗಳಲ್ಲಿ ಈಗಲೂ ರಾಜ್ಯದಲ್ಲಿ, ದೇಶದಲ್ಲಿ ಮತ್ತು ವಿದೇಶದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಇವತ್ತು ಬೆಳಿಗ್ಗೆ ಕೂಡ ಅವರು ನಾವು ಒಟ್ಟಿಗೆ ಬರುವಾಗ ಹೇಳಿದರು, ಇಂಗ್ಲೀಷಿನ ಸಾಮಾನ್ಯ ಏನಾದರೂ ಮಹತ್ವದ ವಿಷಯ ಇದ್ದರೆ ಅದು MC ತೊಡಗಿ ಅಥವಾ ದಾಖಲಾತಿಯ ವಿಷಯಕ್ಕೆ ಆದಾಗ ನಾನು ವಿದೇಶಕ್ಕೆ ಹೋಗಬೇಕಾಗಿ ಬರ್ತದೆ ಈಗಲೂ ಅಂತ. ಅದಕ್ಕಿಂತಲೂ ಮುಖ್ಯವಾಗಿ ಸಾಮಗರಲ್ಲಿ ಬಹಳ ಸರಳವಾದ, ಬಹಳ ಸಜ್ಜನಿಕೆಯ ಒಂದು ಮನಸ್ಸಿದೆ, ಒಂದು ಮಗುವಿನ ಮನಸ್ಸಿನ ಹಾಗೆ. ಅದನ್ನು ನನ್ನಂತಹ ಕಿರಿಯರು ತುಂಬ ಗೌರವಿಸ್ತೇವೆ, ತುಂಬ ಅವರನ್ನು ಇಷ್ಟಪಡ್ತೇವೆ. ಅಂತಹ ಹಿರಿಯರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ, ಸಮಾರೋಪ ಭಾಷಣ ಮಾಡಲಿಕ್ಕಿದ್ದಾರೆ. ಪ್ರೊಫೆಸರ್ ML ಸಾಮಗ ಅವರನ್ನು ನಾನು ಬಹಳ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೆ. ಅಧ್ಯಕ್ಷರನ್ನು ನಾನು ನೆನಪಿಸಿಕೊಂಡೆ. ಪ್ರೊಫೆಸರ್ MA ಹೆಗಡೆ, ಇಬ್ಬರು ಪ್ರೊಫೆಸರ್ಗಳೇ ಸಮಾರೋಪ ಭಾಷಣ ಮಾಡುವವರು ಮತ್ತು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವವರು ಕೂಡ. MA ಹೆಗಡೆಯವರ ಬಗ್ಗೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತು, ಕುಂಬಳೆ ಸುಂದರ್ರಾವ್ ಅವರ ಬಗ್ಗೆ ನಮ್ಗೆ ಗೊತ್ತು, ಸಾಮಗರು ಕೂಡ ಇದ್ದರು ಅಧ್ಯಕ್ಷ ಸ್ಥಾನದಲ್ಲಿ. MA ಹೆಗಡೆ ಅಂತ ಹೇಳುವಾಗ ಪಕ್ಕನೆ ನಮಗೆ ಕಾಸರಗೋಡಿನವರಿಗೆ ಮೊದಲಿನ ಹಿರಿಯ ತಲೆಮಾರಿಗೆ ಗೊತ್ತು, ಈಗಿನ ತಲೆಮಾರಿಗೆ ಅಷ್ಟು ಪರಿಚಿತ ಇರಲಿಲ್ಲ. ಅವರು ಎಲ್ಲಿಯವರು ಅಂತ ಕೆಲವರು ವಿದ್ಯಾರ್ಥಿಗಳು ಕೂಡ ನನ್ನ ಹತ್ರ ಕೇಳಿದ್ದಿದೆ. ನನಗೂ ಕೂಡ ಅವರನ್ನು ಕೇಳಿ ಗೊತ್ತಿತ್ತು, ಆದರೆ ಹೆಚ್ಚು ಗೊತ್ತಿರಲಿಲ್ಲ. ನಾನು ಅವರ ಪರಿಚಯ ಹೇಳ್ತೇನೆ, ಯಾಕಂತ ಹೇಳಿದ್ರೆ ನಮಗೆ ಉದ್ಘಾಟನೆ ಭಾಷಣ ಹೇಳಿಲ್ಲ. ಅವರು ಏನು, ಎಲ್ಲಿಯವರು ಎಂಬುದನ್ನು ಇಲ್ಲಿ ಹೇಳಬೇಕಾಗಿದೆ. ಈಗ ಹೇಳೋದು ತುಂಬ ಔಚಿತ್ಯ ಅಂತ ಹೇಳ್ತಾನೆ. ಸಂಸ್ಕೃತ MA ಪ್ರಾಧ್ಯಾಪಕರವರು ಶಿರಸಿ ಸಿದ್ದಾಪುರ ಮಹಾತ್ಮ ಗಾಂಧಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ವಿಶ್ರಾಂತ ಬದುಕಿಗೆ ಕಾಲಿರಿಸಿ 15 ವರ್ಷ ಆಯಿತು. ಸಂಸ್ಕೃತದಿಂದ ಕನ್ನಡಕ್ಕೆ ಧ್ವನ್ಯಾಲೋಕ ಲೋಚನ, ಗೀತಾ ಗೂಢಾರ್ಥ ದೀಪಿಕಾ, ಅಭಿನಯ ದರ್ಪಣ ಈ ಮುಂತಾದ ಕೃತಿಗಳನ್ನು ಅವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅಲಂಕಾರ ತತ್ವ ಎಂಬುದು ಇವರ ಸ್ವತಂತ್ರ ಕೃತಿ. ಭಾರತೀಯ ದರ್ಶನಗಳು ಮತ್ತು ಭಾಷೆ ಈ ಇವರ ಸ್ವತಂತ್ರ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗಿದೆ. ಯಕ್ಷಗಾನದ ಆಟ ಮತ್ತು ಕೂಟಗಳಲ್ಲಿ ಇವರು ತಮ್ಮನ್ನು ಸುದೀರ್ಘ ಕಾಲದಿಂದ ತೊಡಗಿಸಿಕೊಂಡವರು. ಸುಮಾರು 25ಕ್ಕಿಂತಲೂ ಹೆಚ್ಚು ಪ್ರಸಂಗ ರಚನೆಯನ್ನು ಮಾಡಿದವರು. ಮುಖ್ಯವಾಗಿ ಹಸ್ತಪ್ರತಿ ಸಂಶೋಧಕರಾಗಿ ಹೆಗಡೆಯವರು ಗುರುತಿಸಿಕೊಂಡವರು. ಯಕ್ಷಗಾನದ ಮೊದಲ ಕೃತಿ ಎಂದು ಹೇಳಬಹುದಾದ ಆದಿ ಪರ್ವವನ್ನು ಅವರು ಸಂಶೋಧಿಸಿ ಪ್ರಕಟಪಡಿಸಿದ್ದಾರೆ. ಅಖಿಲ ಭಾರತೀಯ ಮಟ್ಟದ ಯಕ್ಷಗಾನ ಸಾಹಿತ್ಯ ಸಮ್ಮೇಳನ, ತಾಳಮದ್ದಳೆ ಸಮ್ಮೇಳನ ಈ ಮುಂತಾದ ಸಮ್ಮೇಳನಗಳಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದವರು.
ಬಡಗುತಿಟ್ಟಿನ ವೇಷಧಾರಿಯಾಗಿ ಕೆರೆಮನೆ ಶಿವರಾಮ ಹೆಗಡೆ, ಬಹಳ ಪ್ರಸಿದ್ಧರು, ಮಹಾಬಲ ಹೆಗಡೆ, ಶಂಭು ಹೆಗಡೆ ಈ ಮುಂತಾದವರ ಜೊತೆ ವೇಷ ಹಾಕಿದ ಅನುಭವ ಹೆಗಡೆಯವರದು. ಅರ್ಥಧಾರಿಯಾಗಿ ಕಾಸರಗೋಡಿನ ಮಟ್ಟಿಗೆ ಹೇಳುವುದಿದ್ರೆ ಶೇಣಿಯವರ ಕಾಲಘಟ್ಟದಿಂದಲೇ ಅವರು ಕಾಸರಗೋಡಿನ ಸಂಬಂಧವನ್ನು ಇಟ್ಟುಕೊಂಡವರು. ಅರ್ಥಧಾರಿಯಾಗಿ ಶೇಣಿ ಅಥವಾ ಪೆರ್ಲ, ದೊಡ್ಡ ಸಾಮಗ್ರ ಅವರ ತೀರ್ಥರೂಪರು ಈ ಮುಂತಾದವರ ಜೊತೆ ಅವರು ಅರ್ಥಧಾರಿಯಾಗಿ ಕೂಡ ತಮ್ಮನ್ನು ತೊಡಗಿಸಿಕೊಂಡವರು. ಆದ ಕಾರಣ ಕಾಸರಗೋಡಿನ ಬಗ್ಗೆ ಸಿದ್ದಾಪುರದ ಅಧ್ಯಕ್ಷರಿಗೆ ಏಕೆ ಒಲವು ಅಂತ ಕೇಳಿದ್ರೆ ಈಗ ನಿಮಗೆ ಅರ್ಥ ಆಗಿರ್ಬೋದು. ಈ ಪಾರ್ಥಿಸುಬ್ಬನ ಬಗ್ಗೆ ಅವರಿಗೆ ಇರುವ ಕಳಕಳಿಯೂ ಕೂಡ ನಿಮಗೆ ಅರ್ಥ ಆಗಿರ್ಬೋದು. ಈ ಕಾರ್ಯಕ್ರಮ ಬರುವುದರ ಹಿಂದೆ ಆ ಒಂದು ಪ್ರೀತಿ ಇದೆ ಎಂಬುದು ಮುಖ್ಯವಾದ ವಿಷಯ. ಯಕ್ಷಗಾನ ಭಾಷೆ ಸಾಹಿತ್ಯ ಸಂಬಂಧಪಟ್ಟಂತಹ ಹಲವಾರು ವಿಚಾರಗೋಷ್ಠಿಗಳಲ್ಲಿ, ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ವಿಚಾರಗೋಷ್ಠಿಗಳಲ್ಲಿ ಅವರು ಪ್ರಬಂಧ ಮಂಡನೆ ಮಾಡಿದ್ದಾನೆ. ಎರಡನೆಯ ಬಾರಿ ಮತ್ತೊಂದು ವಿಶೇಷ ಇದೆ. ಸಾಮಾನ್ಯವಾಗಿ ಅಕಾಡೆಮಿ ಅಧ್ಯಕ್ಷರಾಗುವವರು ಯಾವುದಾದರೂ ರಾಜಕೀಯದ ಬಾಲಗುಂಚಿಗಳಾಗಿರ್ತಾರೆ ಎಂಬುದು ಬಹಳ ವಾಸ್ತವದ, ಸ್ವಲ್ಪ ಅರ್ಧಂಬರ್ಧ ವಾಸ್ತವ ವಿಷಯ. ಆದರೆ ನಮ್ಮ ಯಕ್ಷಗಾನ ಕರ್ನಾಟಕದ ಅಕಾಡೆಮಿಯ ವಿಷಯಕ್ಕೆ ಅದು ಆಗಲಿಲ್ಲ ಮೊದಲಿನಿಂದಲೇ ಸ್ವಲ್ಪ ಮಟ್ಟಿಗೆ ಅಂತ ಹೇಳೋದು ಬಹಳ ಮುಖ್ಯ. ಕಾಂಗ್ರೆಸ್ ಅವರು ಹೇಳಿದರು, ಅವರ ಮಾತನ್ನೇ ನಾನು ಇಲ್ಲಿ ಹೇಳ್ತಾ ಇರೋದು. ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ನನ್ನನ್ನು ಅಧ್ಯಕ್ಷರು ಮಾಡಿದರು. ಮಿಶ್ರ ಸರ್ಕಾರ ಇರುವಾಗ ನಾನು ಕೆಲಸ ಮಾಡಿದೆ ಸ್ವಲ್ಪ ಕಾಲ. ವಾಪಸ್ಸು BJP ಗೌರ್ಮೆಂಟ್ ಬಂತು, ಆಗಲೂ ನನ್ನನ್ನು ನೀವೇ ಅಧ್ಯಕ್ಷರಾಗಿ ಅಂತ ಹೇಳಿದರು. ನಾನು ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ಅದರ ಹಿಂದೆ ಹೋದವನಲ್ಲ ಅಂತ. ಇಂತಹ ಅಧ್ಯಕ್ಷರು ಇದ್ದರೆ ಮಾತ್ರ ನಮಗೆ ಯಕ್ಷಗಾನಕ್ಕೆ ಒಂದಷ್ಟು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಅವರು 3 ದಿವಸದಿಂದ ನಮ್ಮ ಜೊತೆಗೆ ಇದ್ದಾರೆ. ನಿನ್ನೆ ಎಡೆರಿ ನೀರು ತಡರಾತ್ರಿಯವರೆಗೆ ಇದ್ದೆವು. ಇವತ್ತು ಬೆಳಿಗ್ಗೆ ವಾಪಸ್ಸು ಎದ್ದು ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಬಂದಿದ್ದಾರೆ. ಅವರು ಮಾತ್ರ ಅಲ್ಲ, ಅವರ ಜೊತೆಗೆ ರಿಜಿಸ್ಟ್ರಾರ್ ಇದ್ದಾರೆ, ಅವರ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಇದ್ದಾರೆ. ನಮಗೆಲ್ಲರಿಗೂ ಕೂಡ ಗೌರವ ಆದರಣೀಯರಾದಂತಹ ಪ್ರೊಫೆಸರ್ ಎಂ ಎ ಹೆಗಡೆ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಬಹಳ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಶಿವರುದ್ರಪ್ಪ ಸರ್ ಅವರು ಒಬ್ಬರು ರಿಜಿಸ್ಟ್ರಾರ್, ಒಬ್ಬ ಅಫಿಷಿಯಲ್ ಸ್ಟಾಫ್. ಅವರಿಗೆ ಇಲ್ಲಿ ಬರಬೇಕು ಅಂತ ಏನೂ ಇಲ್ಲ. ಆದರೆ ಕಾಸರಗೋಡಿನ ಈಗಲ್ಲ, ಅವರು 3 ವರ್ಷಗಳ ಹಿಂದೆಯೇ ಬಂದು ಒಂದು ಕಾರ್ಯಕ್ರಮದ ರೂಪರೇಖೆ ಮಾಡುವ ಬಗ್ಗೆ ಅವರು ನಮ್ಮ ಜೊತೆ ಚರ್ಚಿಸಿದ್ರು. ಅದು ಮತ್ತೆ ಆ ಕಾರ್ಯಕ್ರಮಗಳು ಮತ್ತೆ ಅದಾಗಲಿಲ್ಲ. ಅದರ ನಂತರ ಅವರಿಗೆ ಹೆಗಡೆಯವರಂತಹ ಬೆಂಬಲ ಸಿಕ್ಕಿದಾಗ ಅವರು ಮತ್ತಷ್ಟು ಶಕ್ತಿವಂತರಾದು ಎಂಬುದಕ್ಕೆ ಎರಡು ಮಾತಿಲ್ಲ. ಶ್ರೀಯುತ ಶಿವರುದ್ರಪ್ಪ ಅವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಈ ಸಂಸ್ಥೆಗೆ, ಕಾಸರಗೋಡಿಗೆ ಪೂರ್ವ ತಯಾರಿಗೆ ಹಲವು ಸಲ ಬಂದಿದ್ರು ಅಂತ ಹೇಳುವುದು ಬಹಳ ಮುಖ್ಯವಾದ ವಿಷಯ. ಇವತ್ತು ಅವರು ಕೂಡ 3 ದಿವಸಗಳಿಂದ ಇದ್ದಾರೆ. ಯಕ್ಷಗಾನದ ಬಗ್ಗೆ ತುಂಬ ಆಸಕ್ತರು. ನಿನ್ನೆ ಎಡನೀರಿನಲ್ಲಿ ತಾಳಮದ್ದಳೆ ಆ ಸಂದರ್ಭದಲ್ಲಿ ಕೂಡ ಅವರು ಪೂರ್ತಿ ಸಮಯ ನಮ್ಮ ಜೊತೆಗೆ ಇದ್ದರು. ಅವರು ಮತ್ತು ಈ ಕರಾವಳಿಯ ಬಗ್ಗೆ ಅವರಿಟ್ಟಂತಹ ಪ್ರೀತಿಗೆ ವಂದಿಸ್ತಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಉಮೇಶ್ ಸಾಲ್ಯಾನ್ ಅವರು, ಈಗ ಕೇರಳ ತುಳು ಅಕಾಡೆಮಿಯ ಅಧ್ಯಕ್ಷರವರು, ಕಾಸರಗೋಡು ಮತ್ತು ಬೆಂಗಳೂರು ಅಥವಾ ಕಾಸರಗೋಡು ಮತ್ತು ಒಳನಾಡು ಇದಕ್ಕೆ ಒಂದು ಕೊಂಡಿಯಾಗಿ, ಒಂದು ಭಾವನಾತ್ಮಕ ಕೊಂಡಿಯಲ್ಲ, ಒಂದು ಸಾಂಸ್ಕೃತಿಕ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸುದೀರ್ಘ ಕಾಲದಿಂದ. ಅಪೂರ್ವ ಕಲಾವಿದರು ಇಲ್ಲಿಂದ ಅವರು ರಂಗಕರ್ಮಿಯಾಗಿ ಗುರುತಿಸಿಕೊಂಡವರು. ಕಳೆದ ಸಲ ಕರ್ನಾಟಕ ನಾಟಕ ಸಾಹಿತ್ಯ ಅಕಾಡೆಮಿಯ 3 ಜಿಲ್ಲೆಗಳ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಇದುವರೆಗೆ ಒಬ್ಬ ಸದಸ್ಯ 3 ಜಿಲ್ಲೆಯಲ್ಲಿ ಕೂಡ ಮಾಡದ ಕೆಲಸಗಳನ್ನು ಅವರು ಮಾಡಿದರು. ನಿರಂತರ ಹಗಲು ರಾತ್ರಿ ಓಡಾಡ್ತಾ ಇರುವುದನ್ನು ನಾನು ಕಂಡಿದ್ದೇನೆ. ಕಾಸರಗೋಡಿನ ಮಟ್ಟಿಗೆ ಹೇಳ್ತಿದ್ರೆ ಇಲ್ಲಿಯ ವಿದ್ಯಾರ್ಥಿ ಪ್ರತಿಭೆಗಳನ್ನು ಮೇಲೆ ತರುವಲ್ಲಿ ಸಾಲ್ಯಾನ್ ಹಾಗೆ ದುಡಿದವರು ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಯುವ ತಲೆಮಾರುಗಳು ಮೇಲೆ ಬರಬೇಕು ಅಂತ ಹೇಳುವಂಥ ಬಹಳ ಒಳ್ಳೆಯ ಒಂದು ಮನೋಭಾವ ಇರುವುದನ್ನು ನಾನು ಉಮೇಶ್ ಸಾಲ್ಯಾನ್ ಅವರಲ್ಲಿ ಕಂಡಿದ್ದೇನೆ. ಲಾರಿ ನಾಟಕ ಕೇಳಿರ್ಬೋದು, ಮಳೆ ನಿಂತ ಮೇಲೆ ಅಂತೇಳಿ ಒಂದು ಸಾಂತ್ವನ ರಂಗಯಾತ್ರೆ ಮಾಡಿದ್ದು ನೀವು ಕೇಳಿರ್ಬೋದು. ಕಲ್ಕತ್ತಕ್ಕೆ ಇಲ್ಲಿಯ ವಿದ್ಯಾರ್ಥಿಗಳನ್ನು ಕೊಂಡೋಗಿ ಅಂತಾರಾಷ್ಟ್ರೀಯ ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದನ್ನು ನೀವು ಕೇಳಿರ್ಬೋದು. ಅಂತಹ ಒಳ್ಳೆಯ ಮನಸ್ಸಿನ ಮತ್ತು ಮುಖ್ಯವಾಗಿ ನಾನು ಯುವ ತಲೆಮಾರು ಮೇಲೆ ಬರಬೇಕು ಎಂಬ ಆ ತುಡಿತ ಇರುವ ಶ್ರೀಯುತ ಉಮೇಶ್ ಸಾಲ್ಯಾನ್ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಕರ್ನಾಟಕದ ಎಲ್ಲ ಅಕಾಡೆಮಿಗಳಲ್ಲಿ, ಸಂಸ್ಕೃತಿ ಇಲಾಖೆಗಳಲ್ಲಿ ಎಲ್ಲರಲ್ಲಿಯೂ ಕೂಡ ಯಾವ ಪಕ್ಷ ಇರುವಾಗಲೂ ಕೂಡ ಸಾಲ್ಯಾನ್ ತುಂಬ ಆತ್ಮೀಯರು. ಆದ ಕಾರಣ ನಮಗೆ ಅಂತ ಹೇಳಿದರೆ ನನಗೆ ಅಂತಲೇ ಅಲ್ಲ ನಾನು ಹೇಳೋದು, ಕಾಸರಗೋಡಿನ ಕನ್ನಡಕ್ಕೆ ಮತ್ತು ಇಲ್ಲಿಯ ಒಂದು ಸಾಂಸ್ಕೃತಿಕ ಚಹರೆಗೆ ಅಂಥವರಿಂದ ಒಂದಷ್ಟು ಉಪಕಾರ ಆದದಿದೆ, ಉಪಕಾರ ಪಡೆಯುವವರು ಇದ್ದಾರೆ. ಅವರಿಗೆ ಅವರು ತೋರುವ ಪ್ರೀತಿ ಮತ್ತು ಅಭಿಮಾನಕ್ಕೆ ವಂದಿಸ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ.
ರಮಾನಂದ ಬನಾರಿಯವರನ್ನು ನಾನು ಪರಿಚಯ ಮಾಡೋದು ಈ ಸಭೆಯಲ್ಲಿ ತುಂಬ ಅಗತ್ಯ ಇಲ್ಲ. ಯಾಕೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ, ನಾನು ತುಂಬ ಕಿರಿಯ, ಅವರು ತುಂಬ ಹಿರಿಯರು. ಕೀರಿಕಾಡು ವಿಷ್ಣು ಭಟ್ ಅಂತ ಹೇಳೋದು ನಾನು ಮತ್ತು ಕೀರಿಕಾಡು ವಿಷ್ಣು ಮಾಸ್ಟರ್ ಹುಟ್ಟಿದ್ದು ಒಂದೇ ಗ್ರಾಮದಲ್ಲಿ ಅಂತ ಹೇಳೋದು ನನಗೆ ತುಂಬ ಹೆಮ್ಮೆ. ರಾಮಾನಂದ ಬನಾರಿಯವರು ಹುಟ್ಟಿದ್ದು ಕುಮಟಾಜಿಯಲ್ಲಿ ಅಲ್ಲ ಅಂತ ನನಗೆ ಕಾಣ್ತದೆ. ಆದರೆ ಅವರ ತೀರ್ಥರೂಪರು ಹುಟ್ಟಿದ್ದು ನಾನು ಹುಟ್ಟಿದ್ದು ಒಂದೇ ಗ್ರಾಮದಲ್ಲಿ, ಕುಮಟಾಜಿಯಲ್ಲಿ. ಆದ ಕಾರಣ ಅಂತಹವರ ಸುಪುತ್ರ ಅವರು. ಕವಿಯಾಗಿ, ಅರ್ಥಧಾರಿಯಾಗಿ, ಎಲ್ಲ ಯಕ್ಷಗಾನದ ಮತ್ತು ಸಾಹಿತ್ಯ ಲೋಕದಲ್ಲಿ ವಿಮರ್ಶೆ ಎಲ್ಲ ಕ್ಷೇತ್ರಗಳಲ್ಲಿ ದುಡಿದವರು. ಇವತ್ತು ಕೂಡ ಮಂಜೇಶ್ವರದ ಸಾಮಾನ್ಯ ಜನರು ಈ ಕಾವ್ಯ ಲೋಕ ಬಿಡಿ, ಸಾಹಿತ್ಯ ಲೋಕ ಬಿಡಿ, ಯಕ್ಷಗಾನ ಲೋಕ ಬಿಡಿ, ಇದೆಲ್ಲವನ್ನು ಇಲ್ಲದೆ ಅಂತ ಒಬ್ಬ ಶ್ರೀಸಾಮಾನ್ಯ ಅಂತ ಒಬ್ಬ ಇದ್ದಾನಲ್ಲ, ಅವರಿಗೂ ಕೂಡ ಡಾಕ್ಟರ್ ರಾಮಾನಂದ ಬನಾರಿಯವರು ಚಿರಪರಿಚಿತ. ಯಾಕೆಂದರೆ ಅತ್ಯಂತ ಕಡಿಮೆ ಬೆಲೆಗೆ ರೋಗಿಗಳನ್ನು ಶುಶ್ರೂಷೆ ಮಾಡುವುದರಲ್ಲಿಯೂ ಕೂಡ ಅವರೊಬ್ಬರು ಅದು ಆದ ಕಾರಣ ನನಗೆ ಈಗೆಲ್ಲ ಗೊತ್ತು. ನಾನು ಮಂಜೇಶ್ವರದಲ್ಲಿ BA ಮಾಡಿದ್ದು. ಹಣ ಇಲ್ಲದೆ ಆಗುವಾಗ ಮಂಜೇಶ್ವರ ಗಣರಾಜ ಕ್ಲಿನಿಕ್ಕಿಗೆ ಹೋಗಬೇಕು ಅಂತ ಯಾರೋ ನಾವು ಫಸ್ಟ್ BAಲಿರುವಾಗ ಹೇಳಿದರು, ಅಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ ಅಂತ. ಆಗಲೇ ಅವರ ಪರಿಚಯ. ಇವತ್ತು ಕೂಡ ಒಂದು ಇನ್ವಿಟೇಷನ್ ಕಳಿಸಿದರೆ ನಿಮ್ಮ ಆಮಂತ್ರಣ ತಲುಪಿದೆ, ಧನ್ಯವಾದಗಳು ಅಂತೇಳಿ ಒಂದು ಮೆಸೇಜ್ ಬರ್ತದೆ. ಇದನ್ನು ನಿಮ್ಮ ಇವತ್ತಿನ ಯಾವ ಮಕ್ಕಳಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇನ್ವಿಟೇಷನ್ ಕೊಟ್ಟ ತಕ್ಷಣ ಸ್ವಲ್ಪ ಸಮಯ ತರಗತಿ ಕೋಣೆಯ ಡೆಸ್ಕಿನ ಅಡಿಯಲ್ಲಿ ಅದು ಬಿದ್ದಿರ್ತದೆ, ಒಂದು 5 ನಿಮಿಷ ಕಳೆದಾಗ. ಹಾಗೆ ನಾನು ಅಂಥದ್ದನ್ನು ತುಂಬ ಗೌರವಿಸ್ತೇನೆ. ಅಂತಹ ಮನೋಭಾವದ ವಿದ್ವಾಂಸರಾದ ಕವಿಗಳಾದಂತಹ ಡಾಕ್ಟರ್ ರಾಮಾನಂದ ಬನಾರಿಯವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಶ್ರೀಮತಿ ಸುಜಾತ ಎಸ್ ಅವರು ನಮ್ಮ ವಿಭಾಗದ ಮುಖ್ಯಸ್ಥರು. ಸಾಮಾನ್ಯವಾಗಿ ಸುಜಾತ ಎಸ್, ರತ್ನಾಕರ ಮಲ್ಲಮೂಲ್ಯ, ರಾಜೇಶ್ ಬೆಜ್ಜಂಗಳ ಇವರಿಗೆಲ್ಲ ಒಂದು ತುಂಬ ಸಮಸ್ಯೆ ಇದೆ. ಒಂದು ನೇತೃತ್ವ ವಹಿಸುವ ಒಂದು ಪೀಠದಲ್ಲಿ ಕುಳಿತುಕೊಂಡಾಗ ನಮಗೆ ಒಂದು ಸರ್ಕಲ್ ಅಂತೇಳಿ ಇಲ್ಲ, ಮೊದಲೇ ಇಲ್ಲ, ಈಗಲೂ ಇಲ್ಲ, ನಂತರವೂ ಇರುವುದಿಲ್ಲ. ನಮ್ಮನ್ನು ಒಂದು ಅಸ್ಮಿತೆಯನ್ನು ಗುರುತಿಸಿಕೊಳ್ಳಿಕ್ಕೆ ತುಂಬ ಹೆಣಗಾಡಬೇಕಾಗ್ತದೆ. ಸ್ವಲ್ಪ ತಪ್ಪಾದರೂ ಕೂಡ ಅದು ದೊಡ್ಡ ಸಮಸ್ಯೆಯಾಗಿ ಕಾಣ್ತದೆ ನಮ್ಮನ್ನು. ಆದರೆ ಅವರು ಕನ್ನಡ ವಿಭಾಗವನ್ನು ಸ್ವಲ್ಪ ವರ್ಷದಿಂದ ನಡೆಸ್ತಾ ಇದ್ದಾರೆ. ಸುಜಾತ ಮೇಡಮ್, ನಮ್ಮದು ಒಂದು ಯಕ್ಷಗಾನ ರಿಸರ್ಚ್ ಸೆಂಟರ್, ಇಲ್ಲಿ ರಾಜೇಶ್ ಬೆಜ್ಜಂಗಳವರು ಈ ಭಾರತೀಯ ಭಾಷಾ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಶ್ರೀಮತಿ ಸುಜಾತ ಎಸ್ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಶ್ರೀಯುತ ಸಂಕಬೈಲ್ ಸತೀಶ್ ಅಡಪರು ಈ ಕಾರ್ಯಕ್ರಮದ ಹಿಂದೆ ಇದ್ದಾರೆ. ಇವತ್ತು ಇಲ್ಲಿ ಇಲ್ಲ, ಆದರೆ ಇದರ ಹಿಂದೆ ಇದ್ದಾರೆ. ಎಡನೀರಿನಲ್ಲಿ ಮೊದಲು ಅದು ವಿದ್ಯಾವರ್ಧಕ ಪ್ರೌಢಶಾಲೆ ಮಿಯ ಪದವಿನಲ್ಲಿ ನಡೆಯಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಗಾಗಿ ನಮಗೆ ಅದನ್ನು ಎಡನೀರಿಗೆ ಬದಲಾಯಿಸಬೇಕಾಯಿತು, ಕೆಲವೊಂದು ಅನಿವಾರ್ಯ ಕಾರಣದಿಂದಾಗಿ. ಆದರೆ ಈ 2 ದಿವಸ, ನಿನ್ನೆ ಕೂಟ ಇವತ್ತು ಆಟ, ಅಲ್ಲಿ 2 ದಿವಸದ ಪೂರ್ಣ ನೇತೃತ್ವವನ್ನು ವಹಿಸಿಕೊಂಡವರು ಶ್ರೀ ಸತೀಶ್ ಅಡಪ ಅವರು. ನೀವು ಅಲ್ಲಿ ಬಂದು ನೋಡಲಿಕ್ಕೆ ಇದ್ದರೆ ಸಾಕು, ಬೇಕೆಲ್ಲ ಮಾಡ್ತೇನೆ ಅಂತ ಹೇಳಿದವರು. ಅವರು ಈಗ ನಮ್ಮ ಜೊತೆಗೆ ಇಲ್ಲದಿದ್ದರೂ ಕೂಡ ಅವರಿಗೆ ಎಡನೀರಿನಲ್ಲಿ ಇವತ್ತು ಅಲ್ಲಿ ಯಕ್ಷಗಾನ ಪ್ರದರ್ಶನ ಇದೆ, ಅದರ ಸಿದ್ಧತೆಯಲ್ಲಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸ್ತಾ, ಇಲ್ಲಿ ನೀವೆಲ್ಲರೂ ಕೂಡ 2 ದಿವಸ ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೆಯಿತು. ನಾವು ನಿರೀಕ್ಷೆ ಇಟ್ಟವರು ಬಂದರೂ ಗೊತ್ತಿಲ್ಲ, ನಿರೀಕ್ಷೆ ಇಡದವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು, ನಮ್ಮ ವಿದ್ಯಾರ್ಥಿಗಳ ಸಮೇತ ಇವರೆಲ್ಲರೂ ಕೂಡ. ಯೋಗೀಶ್ ರಾವ್ ಚಿಗುರುಪಾದೆಯವರು ಕೂಡ ಇದರ ಹಿಂದೆ ತುಂಬ ಶ್ರಮಪಟ್ಟಿದ್ದಾರೆ ಈ ಕಾರ್ಯಕ್ರಮ ಇಲ್ಲಿ ಆಗಬೇಕು ಅಂತ ಹೇಳಿ. ನಾನು ನಿನ್ನೆ ಕೂಡ ಹೇಳಿದೆ, ನನಗೆ TA ಕೂಡ ಬೇಡ, ಅದು ಯಕ್ಷಗಾನಕ್ಕೆ ಇರಲಿ ಅಂತ ಹೇಳಿದಂತಹ ಒಬ್ಬ ಮಹಾತ್ಮ ಅಂತ ಹೇಳ್ಬೋದು. ಈ ವಿಷಯದಲ್ಲಿ ಮಹಾತ್ಮ ಅಂತ ಹೇಳಿದ್ರೆ ತುಂಬ ಅರ್ಥ ಇದೆ, ಆದರೆ ಈ ವಿಷಯದಲ್ಲಿ ನಮಗೆ ಮಹಾತ್ಮರೇ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗೋದರ ಹಿಂದೆ ಅವರಿದ್ದಾರೆ. ಯೋಗೀಶ್ ರಾವ್ ಅವರ ಚಿಗುರುಪಾದೆಯವರ ದೊಡ್ಡ ಮನಸ್ಸಿಗೆ ಗುರುಗಳಾದ ಡಾಕ್ಟರ್ ರಾಜೇಶ್ ಬೆಜ್ಜಂಗಳವರ ಬಗ್ಗೆ ನಾನು ಹೇಳಿದೆ. ಈ ಸಂಸ್ಥೆ ಬಹಳ ಒಳ್ಳೆಯ ರೀತಿಯಿಂದ ಚಿಗುರಿದೆ, ಈಗ ಅದು ಬೆಳೀತಾ ಇದೆ. ಒಂದಷ್ಟು 5ನೇ ಸೆಮಿನಾರ್ಗಳಿದು, ಇನ್ನೂ ಆಗಲಿಲ್ಲ, ಇನ್ನು 28ಕ್ಕೆ ಒಂದು ಸೆಮಿನಾರ್ ಇದೆ ರಾಷ್ಟ್ರ ಮಟ್ಟದ್ದು. ಮೈಸೂರಿನ ವಿದ್ವಾಂಸರು ಬರ್ತಾರೆ, ತಲವಾರ್ ಸರ್ ಅವರು, ಹಂಪನ ಕಮಲಾ ಹಂಪನ ಸಮೇತ ಇಲ್ಲಿಗೆ ಬರ್ತಾರೆ. ನೀವೆಲ್ಲರೂ ಕೂಡ ಅದಕ್ಕೆ ಬರಬೇಕು ಅಂತ ನಾನು ಈಗಲೇ ವಿನಂತಿಸಿಕೊಳ್ತಾ ಇದ್ದೇನೆ. ಜೈನ ಸಾಹಿತ್ಯ ಪರಂಪರೆ ಬಗ್ಗೆ 1 ದಿನದ ಅದ್ದೂರಿಯಾದ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ. ಮೈಸೂರಿನ ವಿದ್ವಾಂಸರು ಬರ್ತಾರೆ ಹಲವರು. ಅದಕ್ಕೆಲ್ಲವನ್ನು ಕೂಡ ನೇತೃತ್ವ ಕೊಡುವಂತಹ ಗುರುಗಳಾದ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಅವರನ್ನು ಕೂಡ ನಾನು ಔಪಚಾರಿಕ ನೆಲೆಯಲ್ಲಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಸಭೆಯಲ್ಲಿದ್ದೀರಿ, ನಿಮ್ಗೆಲ್ಲರಿಗೂ ಕೂಡ ಪತ್ರಕರ್ತ ಮಿತ್ರರಿದ್ದೀರಿ, ನನ್ನ ಗುರುವರಿದ್ದಾರೆ, ಹಿರಿಯರಿದ್ದಾರೆ, ನಮ್ಮ ವಿದ್ಯಾರ್ಥಿ ಮಿತ್ರರಿದ್ದೀರಿ. ಮಾತ್ರ ಅಲ್ಲ, ಈ ಅಕಾಡೆಮಿಯ ನೋಡಿ ಇಲ್ಲಿ ಕೂತು ಮೇಡಮ್ ಮತ್ತು ಹೊರಗೆ ಇಬ್ಬರು ಇದ್ದಾರೆ, ಅವರ ಹೆಸರು ನನಗೆ ಒಮ್ಮೆ ಕೇಳಿದ್ದೇನೆ, ಈಗ ಪರಿಚಯ ಇಲ್ಲ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ವಿರಮಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ ಹಳೆ ಅಭ್ಯಾಸದಲ್ಲಿ ನಮಗೆ ನಾನಿರುವಾಗ ಬಯಲಾಟ ಅಕಾಡೆಮಿ ಆಗಿತ್ತು. ಅದು ಯಕ್ಷಗಾನ ಅಕಾಡೆಮಿಗೆ ಹಾರ್ದಿಕವಾದಂಥ ಅಭಿನಂದನೆಗಳು. ಯಾಕೆಂದರೆ ಅವರು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋ ತಮಗೆಲ್ಲ ವೇದ್ಯವಿದೆ.
ಮೊನ್ನೆ ಇತ್ತೀಚೆಗೆ ರಿಟೈರ್ಡ್ ಆದಂಥ ಸಂಸ್ಕೃತಿ ಇಲಾಖೆ ಕಮಿಷನರು ನನ್ನ ಹತ್ರ ಮಾತಾಡುವಾಗ, ಸಲಿಗೆಯಲ್ಲಿ ಮಾತಾಡುವಾಗ, ಅಲ್ರಿ ಈಗ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಈ ಸುದ್ದಿ ಕೇಳ್ತಾ ಇದ್ದೇನೆ. ಹೌದು, ನಮ್ಮ ಆತ್ಮೀಯರೇ ಅಂತ ಹೇಳಿದೆ. ಹಾಗಾಗಿ ಅಕಾಡೆಮಿಗೆ ಮತ್ತು ಅದರ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಈ ವೇದಿಕೆಯಲ್ಲಿ ಒಂದು ಅಭಿನಂದನೆ ಹೇಳಬೇಕಾದು ನನ್ನ ಧರ್ಮ ಅಂತ ತಿಳಿದುಕೊಂಡಿದ್ದೇನೆ. ಕಣ್ಣೂರು ವಿಶ್ವವಿದ್ಯಾನಿಲಯ ಮತ್ತು ಇಲ್ಲಿಯ ಯಕ್ಷಗಾನ ಅಧ್ಯಯನ ಕೇಂದ್ರ, ಅದಕ್ಕೆ ಸಂಬಂಧಪಟ್ಟ ಎಲ್ಲವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನಗೊಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಅವರಿಗೆ ನಾನು ಧನ್ಯವಾದವನ್ನು ಈಗಲೇ ಅರ್ಪಿಸಿ ಬಿಡ್ತೇನೆ. ಮತ್ತೆ ಎಲ್ಲಾದರೂ ಗಡಿಬಿಡಿಯಲ್ಲಿ ಮರೆತು ಹೋದರೆ ಅಂತ ಒಂದು ಆತಂಕ ಅಷ್ಟೇ. ಕಾರ್ಯಕ್ರಮ ಬೇಗ ಮುಗಿಬೇಕು ಅಂತ ಮಲ್ಲಮೂಲೆ ಅವರು ಹೇಳಿದರು. ಯಾಕೆಂದರೆ ವಿದ್ಯಾರ್ಥಿಗಳೆಲ್ಲ ಎಲ್ಲ ಕಡೆಯಲ್ಲಿ ಹಾಗೆ ಬಸ್ಸನ್ನು ಅವಲಂಬಿಸಿರುವವರು 4 ಗಂಟೆ ಹೊತ್ತಿಗೆ ಕ್ಲಾಸಿನಿಂದ ಕಾಲೇಜಿನಿಂದ ಹೊರಡುತ್ತಾರೆ. ಇಲ್ಲಿಯೂ ಅಲ್ಲ, ನನ್ನ ಉಡುಪಿಯ ಕಾಲೇಜಿನಲ್ಲೂ ಹಾಗೆ ಏನೋ ಕಾರ್ಯಕ್ರಮ ಇದ್ದರೂ ಅದು 4 ಗಂಟೆ ಒಳಗೇ ಮುಗಿಯಬೇಕು ಅಂತ. ಬಹುಶಃ ಆತಂಕದಲ್ಲಿ ಇವರೆಲ್ಲ ಒಟ್ಟಿಗೆ ಎಷ್ಟೊತ್ತು ಮುಗಿತಾರೆ ಅಂತ ನೀವು ನಿರೀಕ್ಷೆಯಲ್ಲಿ ಇರಬಹುದು. ಹೋದವರು ಒಂದು ಬ್ಯಾಚಿನವರು ಹೋದರು. ಹರಿದಾಸರಾದಂಥ ಭದ್ರಗಿರಿ ಅಚ್ಯುತದಾಸ್ ಹೇಳ್ತಿದ್ರು, ಹರಿಕತೆಗೆ ಬರುವಾಗ ಒಬ್ಬೊಬ್ಬರೇ ಬರುವುದು, ಹೋಗುವಾಗ 4 ಜನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಕೊಂಡು. ಹಾಗಾಗಿ ಒಬ್ಬರು ಎದ್ದ ಕೂಡಲೇ ಕೆಲವರಿಗೆ ಧೈರ್ಯ ಬಂತು, ಹೋದರು. ಇರಲಿ, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ನಾನು ಇಲ್ಲಿಯ ಕಾರ್ಯಕಲಾಪಗಳಿಗೆಲ್ಲ ಸಾಕ್ಷಿಯಾಗಿದ್ದೇನೆ. ಪಾರ್ಥಿಸುಬ್ಬನ ಬಗ್ಗೆ ಮತ್ತೆ ಹೇಳಲ್ಪಟ್ಟಂಥ ಮಾತುಗಳನ್ನು ನಾವು ಕೇಳಿದ್ದೇವೆ. ಈಗ ನಾನು ಅದೇ ಮಾತುಗಳನ್ನು ಹೇಳಿದರೆ ಪಿಷ್ಟಪೇಷಣ ನ್ಯಾಯದಂತೆ ಸಮಯವನ್ನು ಹಾಳು ಮಾಡಿದಾಗೆ ಆಗಬಹುದು. ಇಲ್ಲಿಯ ವಿದ್ಯಾರ್ಥಿಗಳು ಈ ಪುಸ್ತಕ ನೋಡಿದ್ದುಂಟಾ? ಅವರು ಹೋಗೋ ಮೊದಲೇ ಕೇಳಿಬಿಡುದು, ನಾನು ನೋಡಿದ್ದೀರಾ ಯಾರಾದರೂ ಈ ಪುಸ್ತಕ? ಇದಂದರೆ ಪಾರ್ಥಿಸುಬ್ಬನ ಬಗ್ಗೆ ಏನೆಲ್ಲ ಮಾತನಾಡುವುದಕ್ಕೆ ಆಧಾರವಾಗಿ ಇಲ್ಲಿ ಮಾತನಾಡಿದವರು ಇರಿಸಿಕೊಂಡಿದ್ದರು ಆ ಪ್ರಸಂಗಗಳು ಎಲ್ಲ ಈ ಒಂದು ಪುಸ್ತಕದಲ್ಲಿ ಲಭ್ಯ ಇವೆ. ಆದ್ದರಿಂದ ಇಲ್ಲಿ ಹೇಳದೇ ಇರುವಂಥ ಪಾರ್ಥಿಸುಬ್ಬನ ಇತರ ವಿಷಯಗಳು, ಅವನ ಸಾಹಿತ್ಯ ಕೃತಿಗಳು ಏನು, ಅದನ್ನೆಲ್ಲ ನಿಮಗೆ ನೋಡಬೇಕು ಅಂತ ಇವತ್ತು ಮತ್ತು ನಿನ್ನೆ 2 ಈ ಸೆಮಿನಾರ್ನಲ್ಲಿ ವಿಚಾರ ಸಂಕಿರಣದಲ್ಲಿ ಆಸಕ್ತಿ ಮೂಡಿದ್ದರೆ ಈ ಪುಸ್ತಕವನ್ನು ಮಲ್ಲಮೂಲೆಯವರು ಒದಗಿಸಿಕೊಡ್ತಾರೆ. ಇದನ್ನು ನೋಡಿ. ಇದರ ಜೊತೆಯಲ್ಲಿ ಈ ಪುಸ್ತಕದಲ್ಲಿ ಅಂದರೆ ಒರಿಜಿನಲ್ ಪಬ್ಲಿಕೇಶನ್ ಮಾಡಿದ್ದು ಕುಕ್ಕಿಲ ಕೃಷ್ಣ ಭಟ್ರು, ಕನ್ನಡ ಅಧ್ಯಯನ ಸಂಸ್ಥೆಯವರು. ಆ ಪುಸ್ತಕದಲ್ಲಿ ಇಲ್ಲ ಬಹುಶಃ. ಪಾರ್ಥಿಸುಬ್ಬನ ಬಗ್ಗೆ ವಿಶೇಷವಾದಂಥ ಅಧ್ಯಯನ ಮಾಡಿದಂಥ ಮುಳಿಯರ, ಅದು ಮೊದಲು ಪುಸ್ತಕವಾಗಿ ಪ್ರಕಟವಾಗಿತ್ತು, ದೀರ್ಘ ಪ್ರಬಂಧವೂ ಕೂಡ ಇದರಲ್ಲಿದೆ. ಆ ಮುಳಿಯರ ಪ್ರಬಂಧವನ್ನು ಓದಿದರೆ ಪಾರ್ಥಿಸುಬ್ಬ ಸಾಹಿತಿಯಾಗಿ, ಕವಿಯಾಗಿ ಎಂಥ ಮಹತ್ವದ ಸ್ಥಾನದಲ್ಲಿ ನಿಲ್ಲುತ್ತಾನೆ ಎನ್ನುವುದು ನಮಗೆ ಸ್ಪಷ್ಟ ಗೊತ್ತಾಗುತ್ತದೆ. ಆದ್ದರಿಂದ ದಯವಿಟ್ಟು ನೀವು ಅದನ್ನು ಓದಬೇಕು. ಹೇಳಿದ ಮಾತನ್ನು ಹೇಳುವುದಿಲ್ಲ. ಕಳೆದ 2-3 ತಿಂಗಳ ಹಿಂದೆ ಡೆಲ್ಲಿಯಲ್ಲಿ ಹೀಗಿದ್ದು ಒಂದು ವಿಚಾರ ಸಂಕಿರಣ ಪಾರ್ಥಿಸುಬ್ಬನ ಬಗ್ಗೆ ಆದವಾಗ ನಾನು ಆಡಿದ ಮಾತು, ಬಹುಶಃ ಆ ಸಭೆಯಲ್ಲಿ ಯಾರು ಇರಲಿಲ್ಲ, ಹಾಗಾಗಿ ನಾನು ಇಲ್ಲಿ ಹೇಳ್ಬೋದು, ರಿಪೀಟ್ ಮಾಡ್ಬೋದು ಅದನ್ನು. ಯಾಕೆ ಆನಂದ ಉಪಾಧ್ಯಾಯರು ಆವಾಗ ಒಂದು ನೋವಿನ ಮಾತನ್ನು ಆಡಿದರು. ಸಾಹಿತ್ಯ ಸಭೆಗಳಲ್ಲಿ ಯಕ್ಷಗಾನ ಸಾಹಿತ್ಯಕ್ಕೆ ಸರಿಯಾದ ಸ್ಥಾನ ಕೊಡ್ತಾ ಇಲ್ಲ, ಯಕ್ಷಗಾನ ಕವಿಗಳನ್ನು ಸಾಹಿತಿಗಳು ಅಂತ ಪರಿಗಣಿಸುವುದಿಲ್ಲ, ಅವರನ್ನು ಅವಗಣನೆ ಮಾಡಲಾಗಿದೆ ಎಂಬಂಥ ಈ ಕೊರಗಿನ ಮಾತು, ನೋವಿನ ಮಾತು ಇಂದು ನಿನ್ನೆಯದಲ್ಲ, ಹಲವಾರು ವರ್ಷಗಳಿಂದ ನಾವು ಕೇಳಿ ಬರ್ತಾ ಇದ್ದೇವೆ. ಹೇಳುವವರು ಯಾರು? ಕರ್ನಾಟಕ ಕರಾವಳಿಯ ಯಕ್ಷಗಾನದವರೇ. ಯಕ್ಷಗಾನವನ್ನು ಪ್ರೀತಿಸುವಂಥ ಕಲಾವಿದರು, ಯಕ್ಷಗಾನದ ಅಧ್ಯಯನ ಮಾಡಿರುವಂಥ ಸಾಹಿತಿಗಳು, ವಿಮರ್ಶಕರು ಈ ಮಾತನ್ನು ಹೇಳ್ತಾ ಬಂದಿದ್ದಾರೆ. ಹಾಗಾದರೆ ಯಕ್ಷಗಾನ ಸಾಹಿತ್ಯದ ಸಾಹಿತ್ಯಿಕವಾದಂಥ ಮೌಲ್ಯಗಳು ಸ್ಫುಟವಾಗಿ ಇತರರಿಗೂ ವೇದ್ಯ ಆಗುವ ಹಾಗೆ ಮಾಡಬೇಕೆನ್ನುವಂಥ ಒಂದು ತುಡಿತ ಕಳಕಳಿ ನಮಗೆ ಉಂಟು. ಇದು ಸಾಹಿತ್ಯ ಅಂದರೆ ಸ್ಥಾಪಿಸಬೇಕು. ಪಂಪನಿಗೆ ನಮ್ಮ ಪಾರ್ಥಿಸುಬ್ಬ ಕಡಿಮೆ ಇಲ್ಲ ಅಂತ ನಮ್ಮ ಮಾತು ಬಂತು. ಕಡಿಮೆ ಇಲ್ಲ ಅಂತ ಹೇಗೆ ಮನವರಿಕೆ ಮಾಡುವುದು? ಆವಾಗ ಮತ್ತೊಂದು ಎಜೆಂಡಾ ಬರ್ತದೆ. ಲಿಟ್ರೇಚರ್ ಆ್ಯಂಡ್ ಪೊಲಿಟಿಕ್ಸ್ ಇರ್ಬೋದು, ಅಥವಾ ಲಿಟ್ರೇಚರ್ ಆ್ಯಂಡ್ ಪ್ರಪಗಾಂಡ ಇರ್ಬೋದು. ಇನ್ನೊಂದು ವಿಷಯ ಅದು. ಒಂದು ಉದಾಹರಣೆಯಾಗಿ 17ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಮೆಟಫಿಸಿಕಲ್ ಪೋಯಿಟ್ಸ್ ಅಂತ ಒಂದು ವರ್ಗದ ಕವಿಗಳಿದ್ದರು. ವಿಚಿತ್ರವಾಗಿ ಒಂದು ರೀತಿ ಮೆಟಫಿಸಿಕ್ಸ್, ಒಂದು ಫಿಲಸಾಫಿಕಲ್ ಉದಾಹರಣೆಗಳನ್ನೆಲ್ಲ ತಂದು ಕಾವ್ಯವನ್ನು ಬರೆಯುವವರು ಅವರು. ಆ ಕಾಲಕ್ಕೆ 17, 18, 19 ಶತಮಾನದವರೆಗೂ ಅವರ ಕವನಗಳ ಬಗ್ಗೆ ಗೌರವ ಯಾರು ಕೊಡಲಿಲ್ಲ. ಅದು ಎಂಥ ಒಂದು ವಿಚಿತ್ರವಾಗಿ ಬರೆಯುತ್ತಾ ಇದ್ದಾರೆ. ಡಾಕ್ಟರ್ ಜಾನ್ಸನ್ ಹೇಳಿದ ಏನೋ ಮೆಟಫಿಸಿಕಲ್ ಆಗಿ ಬರೀತಾ ಇದ್ದಾರೆ ಅಂತೇಳಿ. 20ನೇ ಶತಮಾನದಲ್ಲಿ ಪ್ರಖ್ಯಾತಿಯನ್ನು ಪಡೆದಂಥ T.S. ಎಲಿಯಟ್ ಎಂಬಂಥ ವಿಮರ್ಶಕ, ಕವಿ ಹೌದು, ಅವ ಮೆಟಫಿಸಿಕಲ್ ಪೋಯಿಟ್ಸ್ ಅನ್ನುವಂಥ ಒಂದು ಲೇಖನವನ್ನು ಬರೆದು 20ನೇ ಶತಮಾನದ ಇತರ ಓದುಗರಿದ್ದಾರಲ್ಲ, ಪ್ರಪಂಚದ ಓದುಗರು, ಅವರಿಗೆಲ್ಲ ಮೆಟಫಿಸಿಕ್ಸ್ ಈ ಗ್ರೂಪಿನ ಕವಿಗಳಿದ್ದಾರಲ್ಲ, ಇವರು ಸಾಮಾನ್ಯರಲ್ಲ, ಇವರ ಕವಿತ್ವ ಶಕ್ತಿ ಹೀಗೆ ಅಂತ
ಅವ ವಿಮರ್ಶೆ ಮಾಡಿ ಹೊಸ ವಿಮರ್ಶಾ ಮಾನದಂಡಗಳನ್ನು ಬಳಸಿ ಅದರ ಯೋಗ್ಯತೆಯನ್ನು ಪ್ರಕಾಶಕ್ಕೆ ತಂದ. ಆಮೇಲೆ ತಕೊಳ್ಳಿ ಮೆಟಾಫಿಸಿಕಲ್ ಪೋಯಿಟ್ಸ್ ಅಂದರೆ ಗ್ರೇಟ್ ಪೋಯಿಟ್ಸ್ ಅಂತ ಒಪ್ಪಿಯಾಯಿತು. ಹಾಗಾಗಿಯೇ ಬಹುಶಃ ಕನ್ನಡ ಸಾಹಿತ್ಯದ ಇತರ ವಿಮರ್ಶಕರಿಗೆ ಅಲ್ಲಿದ್ದಾರಲ್ಲ, ಅಲ್ಲಿ ಅಂದರೆ ನಮ್ಮ ಕರಾವಳಿ ಪ್ರದೇಶದಿಂದ ಪೂರ್ವ ಭಾಗದಲ್ಲಿರುವವರು, ಈಗ ಅವರನ್ನು ಮೇಲೆ ಒಂದು ರೀತಿಯಲ್ಲಿ ಹೇಗಾದರೂ ಮಾಡಿ ನಮ್ಮದು ಇಷ್ಟು ಉಂಟು ಅಂತ ತೋರಿಸಬೇಕು. ಯಾವ ಸಾಹಿತ್ಯಿಕ ಮಾನದಂಡವನ್ನು ಬಳಸಿ ಇದನ್ನು ಸಾಹಿತ್ಯ ಕೃತಿಯಿಂದ ಶ್ರುತಪಡಿಸುವುದು ಅನ್ನೋ ಬಗ್ಗೆ ನಾವೀಗ ಯೋಚನೆ ಮಾಡಿ ಅವರಿಗೆ ಒಂದು ಒತ್ತಡವನ್ನು ಕೊಟ್ಟಾದರೂ, ನೋಡ ನೀವು ಈಗ ಪಾರ್ಥಿಸುಬ್ಬನ ಈ ಪ್ರಸಂಗದ ಒಂದು ವಿಮರ್ಶೆ ಮಾಡಿ ಅಧ್ಯಯನ ಮಾಡಿ ಹೇಳಿ ಅಂತ ಹೇಳಿ, ಅಥವಾ ಅವರಿಗೆ TADಯ ಇತ್ಯಾದಿ ಆಕರ್ಷಣೆಯನ್ನು ಒದಗಿಸಿ ಆದರೂ ನಮ್ಮ ಸೆಮಿನಾರಿಗೆ ನೀವು ಬಂದು ನೀವು ಅದರಲ್ಲಿ ಒಂದು ಪೇಪರ್ ರೀಡಿಂಗ್ ಮಾಡಬೇಕು ಅಂತ ಹೇಳಿ ನಿಧಾನವಾಗಿ ಆದರೂ ಕೂಡ ಅವರ ಮನಸ್ಸಿಗೆ ಮನದಟ್ಟು ಆಗುವ ಹಾಗೆ ಮಾಡಿದರೆ ಹಂತ ಹಂತವಾಗಿ ನಮ್ಮ ಯಕ್ಷಗಾನ ಪ್ರಸಂಗಗಳ ಎಲ್ಲ ಪ್ರಸಂಗ ಅಂತ ಹೇಳೋದಿಲ್ಲ ನಾನು, ಆದರೆ ಯಕ್ಷಗಾನದ ಹಳೆಯ ಪ್ರಸಂಗಗಳ ಸಾಹಿತ್ಯಿಕ ಮೌಲ್ಯಗಳು ಏನು, ಯೋಗ್ಯತೆ ಏನು, ವ್ಯಾಲ್ಯೂ ಏನು ಅನ್ನೋದನ್ನು ಮನದಟ್ಟಾಗುವ ಹಾಗೆ ಮಾಡಿಕೊಡಬಹುದು ಏನು ಅನ್ನೋದು ಒಂದು ಯೋಚನೆ. ಇನ್ನೊಂದು ಮಾತು, ಪಾರ್ಥಿಸುಬ್ಬನ ಬದುಕು ಬರಹ ಅಂತ ಹೇಳಿಕೊಂಡು ಬದುಕಿನ ಬಗ್ಗೆ ಊಹೆಯ ಸಂಗತಿಗಳು ತುಂಬ ಇವೆ. ಯಾಕೆಂದರೆ ಕುಕ್ಕಿಲರು ಬರೆದಂಥ ದೀರ್ಘವಾದಂಥ ಆ ಮುನ್ನುಡಿಯಲ್ಲಾಗಲಿ ಆಮೇಲೆ ಮುಳಿಯರು ಬರೆದಂಥದ್ದಲ್ಲಾದರೂ ಕೂಡ ಅಲ್ಲಲ್ಲಿ ಸಿಕ್ಕುವಂಥ ದಾಖಲೆಗಳನ್ನು ಆಧರಿಸಿಕೊಂಡು ಪಾರ್ಥಿಸುಬ್ಬ ಹೀಗೆ ಮಾಡಿರಬೇಕು, ಹೀಗೆ ಓದಿರಬೇಕು, ಅದನ್ನು ಓದಿರಬೇಕು, ಅದರ ಪ್ರಭಾವದಿಂದ ಹೀಗೆ ಬರೆದಿರಬೇಕು ಅಂತೆಲ್ಲ ನಾವು ಒಂದು ಅಥೆಂಟಿಕ್ ಆಗಿಯೇ ಊಹೆಯನ್ನು ಮಾಡಿ ಅವನ ಬಗ್ಗೆ ಅವನ ಬದುಕಿನ ಬಗ್ಗೆ ಕಲ್ಪನೆಯನ್ನು ಮಾಡಿಕೊಂಡಿದ್ದೇವೆ. ಸರಿ, ಬದುಕು ಮತ್ತು ಬರಹ ಎರಡರಲ್ಲಿ ಎಲ್ಲಾದರೂ ಆಯ್ಕೆ ಮಾಡಿಕೊಂಡು ಯಾವುದು ಪ್ರಧಾನವಾದುದು, ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯ ಅಂತ ಯೋಚನೆ ಮಾಡಿದರೆ, ಬದುಕನ್ನು ಬಿಟ್ಟು ಬರಹ ಇಲ್ಲ, ಬಹುಶಃ ಬದುಕಿಗಿಂತ ವ್ಯಕ್ತಿಗಿಂತ ಅವನ ಬರಹ ಹೆಚ್ಚು ಮೌಲ್ಯಯುತವಾಗಿರ್ತದೆ. ಇದನ್ನೇ ಲಾರೆನ್ಸ್ ಅಂತ ಹೇಳೋ ಒಬ್ಬ, ಟ್ರಸ್ಟ್ ದ ಟೇಲ್ ನಾಟ್ ದ ಟೆಲ್ಲರ್. ಈಗ ನಿಮಗೆ ಟೆಲ್ಲರ್ ಕತೆ ಹೇಳಿದವನಿಗಿಂತ ಅವ ಹೇಳಿದ ಕತೆ ಮುಖ್ಯ ನಮಗೆ. ಯಾಕಂದರೆ ಕತೆ ಹೇಳಿದವ ಎಷ್ಟೋ ವರ್ಷ ಬದುಕುತ್ತಾನೆ, ಆಮೇಲೆ ಬದುಕಿದರೆ ಅವನ ಕಥೆಯೊಟ್ಟಿಗೆ ಬದುಕೋದು ಹೊರತಾಗಿ ಅವನೇ ಇರುವುದಿಲ್ಲ. ಆದ್ದರಿಂದ ಅವ ಹೇಳಿದಂಥ ಕತೆ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ವೈಯಕ್ತಿಕವಾದಂಥ ಬದುಕಿನಲ್ಲಿ ಒಬ್ಬ ಸಾಹಿತ್ಯದವನಲ್ಲಿ ನಾವು ಎಷ್ಟೋ ದೋಷಗಳನ್ನು ಕಂಡು ಆದ್ದರಿಂದ ಅವನ ಬರೆದಂಥ ಸಾಹಿತ್ಯ ಕಳಪೆತ್ತು ಅಂತ ಹೇಳುವಾಗಿಲ್ಲ. ಸಾಹಿತ್ಯ ಒಳ್ಳೆ ಮಟ್ಟದಿರ್ಬೋದು, ಸಂಗೀತಗಾರರು ಕಲಾವಿದರೆಲ್ಲ ಹಾಗೆ ಅಲ್ವ, ವೈಯಕ್ತಿಕವಾಗಿ ಅವರ ಬದುಕಿನಲ್ಲಿ ದೋಷವನ್ನು ನಾವು ಕಂಡರೂ ಕೂಡ ಅವರ ಕಲೆಯನ್ನು ತುಂಬ ಮೆಚ್ಚುತ್ತೇವೆ. ಕಲೆ ನಮಗೆ ಮುಖ್ಯವಾಗುತ್ತದೆ. ಆದ್ದರಿಂದ ನಾವು ಕವಿಗಳನ್ನು, ಯಕ್ಷಗಾನ ಕವಿಗಳನ್ನು ಸ್ವಲ್ಪ ಕಡೆಗಣಿಸಿದ್ದೇವೆ ಅನ್ನುವ ಕೊರಗು ಇತ್ತೀಚಿನ ಒಂದು 10-20 ವರ್ಷಗಳಲ್ಲಿ ನಾವು ಕೇಳ್ತೇವೆ. ಆದ್ದರಿಂದ ಈಗೆಲ್ಲ ಹಾಗಲ್ಲ. ಪಾರ್ಥಿಸುಬ್ಬ ಬರೆದ ಪ್ರಸಂಗ, ಕವಿ ಪಾರ್ಥಿಸುಬ್ಬ ಪಂಚವಟಿ ಅಂತ ಹಾಕಿದ್ದೆ ಅಡ್ವರ್ಟೈಸ್ಮೆಂಟ್ನಲ್ಲೆಲ್ಲ ಈಗ ಹಾಕುವಾಗ. ಅಂದರೆ ಕವಿಗಳು ಅಸಾರ್ಟ್ ಮಾಡಿದ್ದಾರೆ. ಇಂಥ ಪ್ರಸಂಗವನ್ನು ಮಾಡುವಾಗ ಪ್ರಸಂಗ ಬರೆದ ಕವಿಯ ಹೆಸರನ್ನು ನೀವು ಹೇಳಬೇಕು, ಕವಿಗೆ ಗೌರವ ಸಲ್ಲಬೇಕಲ್ಲ ಅಂತ ಹೇಳ್ಕೊಂಡು ಒಪ್ಪಿದೆ. ಪ್ರಸಂಗ ಪ್ರದರ್ಶನ ಆಗುವಾಗ ಕುಳಿತ ಪ್ರೇಕ್ಷಕರಿಗೆ ಇದು ಇಂಥ ಕವಿ ಬರೆದಂಥ ಪ್ರಸಂಗ ಅಂತ ಗೊತ್ತಾಗುತ್ತದೋ, ಗೊತ್ತಾಗುವ ಹಾಗೆ ಮಾಡಬೇಕಾದದ್ದಿಲ್ವೇ? ಒಂದು ಪಾರ್ಥಿಸುಬ್ಬನ ಪ್ರಸಂಗ ಪಂಚವಟಿಯೋ ನಾವು ನೋಡಿದರೆ ವಿಭೀಷಣ ಎತ್ತಿ ತಾಳಮದ್ದಲಿರ್ಬೋದು. ನಾವು ಭಾಗವತರು ಪದ್ಯ ಹೇಳ್ತಾರೆ, ತಾಳಮದ್ದಲೆ ಅರ್ಥವನ್ನು ಕೇಳ್ತಾರೆ, ಅರ್ಥಧಾರಿಗಳನ್ನ ಮೆಚ್ಚುತ್ತೇವೆ. ಈ ಅರ್ಥಧಾರಿಗಳು ಪದ್ಯದ ಆ ಟೆಕ್ಸ್ಟಿಗೆ ಎಷ್ಟು ನಿಷ್ಠರಾಗಿ ಅರ್ಥ ಹೇಳಿದ್ದಾರೆ, ಅಥವಾ ಅವರ ಬುದ್ಧಿಮತ್ತೆಯ ಬಲದಿಂದಾಗಿ ಏನೇನು ತುಂಬಿಸಿಕೊಂಡು ಅದನ್ನು ವಿಜೃಂಭಿಸುವ ಹಾಗೆ ಮಾಡಿದ್ದಾರೆ ಅನ್ನೋದು ಪ್ರತ್ಯೇಕವಾದಂಥ ಅಧ್ಯಯನದ ವಿಷಯ. ಹಾಗಾಗಿ ಇದು ಪಾರ್ಥಿಸುಬ್ಬನ ಕೊಡುಗೆ. ಪಾರ್ಥಿಸುಬ್ಬನೇ ಈ ಕಂಬು ಕಂಟಿನಿ ಚಾರುಶೀಲೆ ಇದೆಲ್ಲ ಬಂದವಾಗ ಭಾಗವತರು ಅದನ್ನು ನಿಧಾನವಾಗಿ ಹಾಡೋದ್ರಿಂದ ಪದ್ಯವನ್ನು ಕೇಳಿರ್ತೇವೆ, ಮತ್ತು ಅದರ ಅರ್ಥ ಬರುವಾಗ ಇದು ಕವಿಯ ಪದ್ಯಕ್ಕೆ ಇವರು ಮಾಡಿದಂಥ ಅರ್ಥ ಅಂತ ನಮಗೆ ಗೊತ್ತಾಗುತ್ತದೆ. ಆದರೂ ಆ ಕಡೆಗೆ ಗಮನ ಬರಬೇಕು, ಕವಿಗೂ ಒಂದು ಮನ್ನಣೆ ಸಿಗಬೇಕು ಒಂದು ಪ್ರದರ್ಶನದಲ್ಲಿ ಅಂತ ಆಗುವಾಗ ಹೇಗೆ ಮಾಡಬಹುದು ಯೋಚಿಸಬೇಕೆಲ್ಲರೂ ಕೂಡ. ಮೂಡಲಪಾಯದ ಒಂದು ಪ್ರದರ್ಶನವನ್ನು ನಾನು ದೊಡ್ಡಬಳ್ಳಾಪುರದಲ್ಲಿ ನೋಡಿದ್ದೆ. ಅಲ್ಲಿಯ ರಂಗ ಪರಂಪರೆ ಅದು, ಸುಂದರಕಾಂಡ. ಹನುಮಂತ ಪ್ರವೇಶ ಮಾಡ್ತಾನೆ ಶುರುವಿಗೆ, ಪದ್ಯ ಹೇಳ್ತಾ ಬರ್ತಾನವನು. ಬಂದವನು ಅವನು ಹನುಮಂತನಾಗುವುದಕ್ಕಿಂತ ಮೊದಲು ಹನುಮಂತನ ವೇಷದಲ್ಲಿ ಬಂದಿರ್ತಾನೆ, ಪದ್ಯಕ್ಕೆ ಕುಣಿದುಕೊಂಡೇ ಬರ್ತಾನವ, ಅವನು ಹಾಡ್ತಾನೆ. ಆ ಕಡೆಯಲ್ಲೆಲ್ಲ ಎಲ್ಲರೂ ಹಾಡೋದು ಒಂದು ಕ್ರಮವೇ. ಹಾಡ್ತಾ ತಾನು ಇಂಥವರ ಶಿಷ್ಯ, ಇಂಥ ಪಾತ್ರ ವಹಿಸಿದ್ದೇನೆ, ಇಂಥ ಕವಿ ಬರೆದಂತಹ
ಆ ಪ್ರಸಂಗವನ್ನು ನಾವು ಪ್ರದರ್ಶಿಸ್ತಾ ಇದ್ದೇವೆ ಅನ್ನುವ ಪೂರ್ವ ಪೀಠಿಕೆ ಮಾತುಗಳನ್ನು ರಂಗದಲ್ಲಿ ಪಾತ್ರಧಾರಿ ಹೇಳಿಯೇ ಆಮೇಲೆ ಕಥೆಯನ್ನು ಮುಂದುವರಿಸ್ತದೆ. ಆ ಕ್ರಮ ಅಲ್ಲಿ ಅಕ್ಸೆಪ್ಟೆಡ್. ಭಾಗವತರು ಅಂಬುರುಗದಳ ನೇತ್ರೆಯಲ್ಲಿ ಹೇಳಿಕೊಂಡು ಪೇಳಿವ ಗಿರಿಜಾ ಕಲ್ಯಾಣವೆಂಬಿ ಕಥಾಮೃತವ ಅಂತ ಅದು ಅಲ್ಲಿಲ್ಲ ಪದ್ಯದಲ್ಲಿ, ಅಥವಾ ದಕ್ಷಿಣ ಯಜ್ಞ ಅಂತ ಒಂದು ಕಿಸಿಯಿಂದ ಸೇರಿಸಿ ಜನರಿಗೆ ಕೊಡುವ ಕೆಲವು ಕ್ರಮ ಮಾಡ್ತಾರೆ ಇತ್ತೀಚೆಗೆ. ಅಂತಲ್ಲಿ ಎಲ್ಲಿಯಾದರೂ ಕವಿಯ ಹೆಸರು ಹೇಳಿದರೆ ಹೇಗೆ? ಮೇಳದ ಕಲಾವಿದರು, ಮೇಳದ ಭಾಗವತರು ಆ ಪ್ರಯೋಗ ಮಾಡ್ತಾರೋ ಇಲ್ಲವೋ, ಮಾಡೋದಾದರೆ ಹೇಗೆ ಮಾಡ್ಯಾರೋ ಅದೆಲ್ಲ ಇನ್ನು ಯೋಚಿಸಬೇಕಾದಂಥ ವಿಷಯ. ಕೊನೆ ಪಕ್ಷ ಒಂದು ನಿರ್ದೇಶನಕ್ಕೆ ಒಳಪಟ್ಟಂಥ ಹವ್ಯಾಸಿ ಕಲಾವಿದರ ಆಟದಲ್ಲಾದರೂ ಕೂಡ ಭಾಗವತರು ಈ ಪದ ಹೇಳುದುಂಟಲ್ಲ, ಇಂದಿರೆಗೆ ತಲೆಬಾಗಿ ಅಥವಾ ಅಂಬುರುಗದಳ ನೇತ್ರ ಹೇಳುವಾಗ ಅಲ್ಲಿ ಹೇಳಿದ್ದಾರೆ. ಹೇಗೆ ಅದು ಹೇಗೆ ಹೇಳ್ಬೋದು? ಯಾಕೆಂದರೆ ಪದ್ಯಕ್ಕೆಲ್ಲ ಕೂಡಬೇಕಲ್ಲ, ಅದೆಲ್ಲ ಯೋಚನೆ ಮಾಡಲಿಕ್ಕುಂಟು. ಆದರೂ ಒಂದು ಆ ಹಂತದಲ್ಲಿ ಇಂಥ ಕವಿಯ ಇಂಥ ಪ್ರಸಂಗ ಅಂತ ಹೇಳಿದರೆ ಆ ಹೊತ್ತಿಗೆ ಹಾಜರಿದ್ದಂಥ ಪ್ರೇಕ್ಷಕರಿಗೆ ಗೊತ್ತಾಗೋದಿಲ್ಲ, ಓ ಇದು ಪಾರ್ಥಿಸುಬ್ಬನದ್ದು ಮಾರ್ಯಾರ ಅವ ಬಿದ್ದ ಅಂತ ಹೇಳ್ಕೊಂಡು. ನಾನಿದ್ದನ್ನು ಯಾಕೆ ಹೇಳೋದಕ್ಕೆ ಇನ್ನೊಂದು ಕಾರಣ ಅಂದರೆ, ಈಗ ಸಾಹಿತ್ಯ ಕೃತಿಯ ಅಧ್ಯಯನ ನಾವು ಮಾಡುವಾಗ ಬೇಂದ್ರೆಯವರ ಸಾಹಿತ್ಯ ಇರ್ಬೋದು, ಕುವೆಂಪು ಅವರ ಸಾಹಿತ್ಯ ಇರ್ಬೋದು, ಆ ಕೃತಿಯ ವಿಮರ್ಶೆ ನಡೀತದೆ. ಈಗ ಪಾರ್ಥಿಸುಬ್ಬನ ಪ್ರಸಂಗ ಪ್ರದರ್ಶನದಲ್ಲಿಯೂ ಕೂಡ ಆ ಪ್ರಸಂಗಕ್ಕೆ, ಆ ಕಥೆಗೆ ಜೀವಂತಿಕೆ ಬರ್ತದೆ. ಜೊತೆಯಲ್ಲಿ ಅರ್ಥಧಾರಿಯ ಆ ಮಾತುಗಳಲ್ಲಿ ಆ ಪ್ರಸಂಗದ ವಿಮರ್ಶೆ ನಡೆಯುತ್ತದೆ ಪಾತ್ರಚಿತ್ರಣದ ಮೂಲಕವಾಗಿ. ಇದು ಒಂದು ಯಕ್ಷಗಾನದ ಒಂದು ವಿಶಿಷ್ಟ ಲಕ್ಷಣ. ಪಾತ್ರಧಾರಿಯು ಪಾತ್ರವೂ ಆಗಿರ್ತಾನೆ, ಪಾತ್ರದ ವಿಮರ್ಶಕನೂ ಆಗಿರ್ತಾನೆ, ಮತ್ತು ಅರ್ಥಧಾರಿ ತಾಳಮದ್ಲೆ ಅಂತ ಆದರೆ ಆ ಪದ್ಯಗಳ ವಿಮರ್ಶೆಯೂ ನಡೀತದೆ ಅವನಲ್ಲಿ. ಅವನ ವಿದ್ವತ್ತಿನ ಬಲದಿಂದ ಅದಕ್ಕೆ ಹೊಸ ಹೊಸ ಅರ್ಥಗಳು, ಅರ್ಥಪ್ರಸವ ಗುಣಗಳು ಅಲ್ಲಿ ಕಾಣ್ತದೆ. ಹಾಗಾಗಿ ಕವಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ನಮ್ಮ ಯಕ್ಷಗಾನ ಪ್ರದರ್ಶನವನ್ನು ಹೇಗೆ ನಾವು ರೂಪಿಸಬಹುದು ಅನ್ನುವ ಒಂದು ಯೋಚನೆಯನ್ನು ಮಾಡಬಹುದು ಏನು ಅಂತ ನನಗೆ ಇವತ್ತು ಬರುವಾಗ ಹೊಳೀತು. ಯಾಕಂದರೆ ಮತ್ತೆ ಹೆಚ್ಚಿನ ವಿಷಯವನ್ನೆಲ್ಲ ಹೇಳಿದರೆ ನಾನು ಸಮಯವನ್ನು ತಿಂದಾಗ ಆಗುತ್ತದೆ. ಇನ್ನು ಕೊನೆಯ ಒಂದು ಮಾತು, ವಿದ್ಯಾರ್ಥಿಗಳೆಲ್ಲ ಹೆಚ್ಚಿನವರು ಹೋದರು, ನೀವು ರಿಪೋರ್ಟ್ ಮಾಡ್ಬೋದು ಉಳಿದವರಿಗೆ. ನೀವೆಲ್ಲ ಈಗ BA ಮುಗಿಸಿ, ಕೆಲವರು MA ಮುಗಿಸಿದ್ದು, ಮತ್ತು MA ಆದಮೇಲೆ ಏನು ಅಂತ ಅಲ್ಲ, MA ಮುಗಿಸಿದ ತೊಂದರೆ ಇಲ್ಲ, MA ಮುಗಿಸಿದ ಮೇಲೆ ಮತ್ತೇನು ಅಂತ. ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿ ಟೀಚಿಂಗ್ ಲೈನಿಗೆ ಹೋಗುವುದು ಒಂದು ಕ್ರಮ. ಟೀಚಿಂಗ್ ಲೈನಲ್ಲಿ ಎಷ್ಟು ಸುಲಭ, ಎಷ್ಟು ಸಂಪಾದನೆಗೆ ಅನುಕೂಲಕರ, ಅದು ನೀವೇ ನೋಡಿಕೊಳ್ಳಬೇಕಾದ. ಆದರೆ ಈ ಕಾಲದ ಮಾನದಂಡದಲ್ಲಿ ಎಲ್ಲರೂ ರಿಸರ್ಚ್ ಮಾಡಬೇಕು, ಸಂಶೋಧನೆ ಮಾಡಿ ಒಂದು ಡಾಕ್ಟರೇಟ್ ಮಾಡಬೇಕಾದಂಥ ಒಂದು ಸ್ಥಿತಿ ವಿದ್ಯಾಕ್ಷೇತ್ರದಲ್ಲಿ ಉಂಟು. ನಾನು ಉಡುಪಿಯ ಗೋವಿಂದ ಪೈ ಸಂಶೋಧನಾ ಕೇಂದ್ರದಲ್ಲಿಯೂ ಇದ್ದೇನೆ. ಅಲ್ಲಿ ಹೀಗೆ ಬರ್ತಾರೆ, ಒಂದು ಟಾಪಿಕ್ ಇಲ್ಲ ಸರ್, ಟಾಪಿಕ್ ಬೇಕು ಅಂತ ಹೇಳೋರು ಇರ್ತಾರೆ ಕೆಲವರು. ಒಮ್ಮೆ ಅದಾಗ್ಬೋದು ಟಾಪಿಕ್, ಇದಾಗ ಟಾಪಿಕ್ಕು ಅಂತ. ಅಂದರೆ ತಪ್ಪಲ್ಲ ಅದು, ಅಂದರೆ ಅವ್ರು ಜಸ್ಟ್ MA ಮಾತ್ರ ಮಾಡಿರ್ತಾರೆ, ಇನ್ನು ಟಾಪಿಕ್ ಹುಡುಕ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳೋದು, ಈಗ ಇವತ್ತು ನೀವು ಇಷ್ಟು ವಿಷಯವನ್ನು ಕೇಳಿದ್ದೀರಿ, ನಾನೆಲ್ಲ ನೋಟ್ ಮಾಡಿದ್ದೆ, ಅದನ್ನೆಲ್ಲ ಬದಿಗೆ ಇಟ್ಟಿದ್ದೇನೆ. ಬೇಡ, ಅದು ನೀವು ಹೆದರುದು ಬೇಡ, ಇವ್ರು ತೆಗೆದ್ರು ಮಾರಅಂತ ಮತ್ತು ಚೀಟಿ ಬರೋದಕ್ಕಿಂತ ಮೊದಲೇ ನಿಲ್ಲಿಸ್ತೇನೆ ನಾನು. ಪಾರ್ಥಿಸುಬ್ಬನ ಬದುಕು ಬರಹದ ಬಗ್ಗೆ ಇವತ್ತು ತುಂಬ ದೃಷ್ಟಿಕೋನಗಳಿಂದ ವಿವೇಚನೆಯನ್ನು ನೀವು ಕೇಳಿದ್ದೀರಿ. ಅವನ ಕಾವ್ಯ ಗುಣ ಇರ್ಬೋದು, ಅವನ ಭಾಷೆ, ಇದು ಹಾಗೂ ಭಾಷಾ ಅಧ್ಯಯನಾಂಗ ಅಲ್ವ ಇಲ್ಲಿ, ಅವನ ಭಾಷೆಯ ಬಗ್ಗೆ ಇರ್ಬೋದು, ಮತ್ತು ಯಾವ ದೃಷ್ಟಿಯಿಂದ ಅವನ ಕೃತಿಯನ್ನು ನಾವು ಮೌಲಿಕವಾದಂಥ ಸಾಹಿತ್ಯ ಕೃತಿ ಅಂತ ಒಪ್ಪಬೇಕಂತ ನಾವು ಅಲ್ಲಿ ಅಪ್ಲೈ ಮಾಡುವಂಥ ಯಾರ್ಡ್ ಸ್ಟಿಕ್ಸ್ ಇದೆಯಲ್ಲ, ಮಾನದಂಡ ಇದೆಯಲ್ಲ, ಅದು ಯಾವುದು? ಈ ದೃಷ್ಟಿಗಳಿಂದ ಯೋಚನೆ ಮಾಡಿದರೆ ಪಾರ್ಥಿಸುಬ್ಬನ ಬಗ್ಗೆ ಒಂದು 4-5 PhD ಮಾಡುವಷ್ಟು ವಿಷಯಗಳು ಖಂಡಿತ ಸಿಗುತ್ತವೆ. ಮಲ್ಲಮಲ್ಲಿಯವರ ಹತ್ರ ಕೇಳಿ ನೀವು, ಮತ್ತು ಉಳಿದವರ್ತೆಲ್ಲ ಸಜೆಸ್ಟ್ ಮಾಡಿ. ಆದ್ದರಿಂದ ಪಾರ್ಥಿಸುಬ್ಬ ನಮಗೆ ಯಾಕೆ ರೆಲೆವೆಂಟು ಅಂತ ಹೇಳಿದರೆ, ಪ್ರಾಕ್ಟಿಕಲಿ ನೋಡುವಾಗ ಇಂದಿನ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಮಾಡುವುದಕ್ಕೆ ಬೇಕಾದಷ್ಟು ಅಂಶಗಳು ಅವನಲ್ಲಿ ಇವೆ. ಅಂದರೆ ಈಗಾಗಲೇ ಅವನ ಬಗ್ಗೆ ಅಧ್ಯಯನ ನಡೆದಿದೆ, ಅದೆಲ್ಲ ಅಲ್ಲಲ್ಲಿ ಚದರಿ ಉಂಟು. ಅದನ್ನೇ ಸಂಗ್ರಹ ಮಾಡಿದರೆ ತಕ್ಕ ಮಟ್ಟಿನ PhD ಥೀಸಿಸು 50% ಆಗ್ತದೆ. ಯಾಕೆಂದರೆ ಹೇಳ್ತದೆ ಅದು PhD ಥೀಸಿಸ್ ಅಂದರೆ ಕಟ್ ಆ್ಯಂಡ್ ಪೇಸ್ಟ್ ಆಗ್ತದೆ. ಒಂದು ಚಾಪ್ಟರ್ ಮಾತ್ರ ಇರುತ್ತೆ, ಮತ್ತೆಲ್ಲ ಯಾರು ಹೇಳಿದೆ ಅಂತ ಹೇಳ್ಕೊಂಡು ಅದು ಅಲ್ಲದೆ. ಅಂದರೆ ಕೊನೆಯ ಪಕ್ಷ ಇನ್ನೊಂದುಂಟು. ಈಗ ಭಾನುಮತಿ ನೃತ್ಯದ ಬಗ್ಗೆ ಪ್ರಸ್ತಾಪ ಬಂತು, ನಮ್ಮ ಪಾದಕಲ್ಲವರು ಸಂಗ್ರಹಿಸಿ ಕೊಟ್ಟಿದ್ದಾರೆ. ನಾನು ಇದನ್ನು ಹಿಂದೆ ಪ್ರಸ್ತಾಪ ಮಾಡಿದ್ದೆ. ಹಾಗೆಯೇ ನಮ್ಮ ಪಾರ್ಥಿಸುಬ್ಬನ ಬಗ್ಗೆ ಕಾರಂತರದಿಂದ ತೊಡಗಿ ತುಂಬ ಚರ್ಚಾಸ್ಪದವಾದಂಥ ವಿಷಯಗಳು ಬಂದಿವೆ. ಅವ ಅಲ್ಲಿಯವನೋ ಇಲ್ಲಿಯವನೋ, ಯಾರು ಏನು ಇತ್ಯಾದಿ. ಮತ್ತು ಒಬ್ಬರು ಕಾರಂತ ಕಡೆ ಹೇಳಿದರು, ಅಲ್ಲಿ ಕುಕ್ಕಿಲರು ಕೊಟ್ಟಂಥ ಆಧಾರದ ಆ ತಾಳೆಗರಿಯಲ್ಲಿ ಮೈಸೂರು ಯೂನಿವರ್ಸಿಟಿ ಇಲ್ಲವೇ ಇಲ್ಲ ಅಂತ ಕಾರಂತರಿಗೆ ಮತ್ತೆ ಗೊತ್ತಾಯಿತಂತೆ. ಇದು ನಾನು ನಿಖರವಾಗಿ ಹೇಳೋದಿಲ್ಲ. ಅಂದರೆ ತುಂಬ ಚರ್ಚಿತವಾದಂಥ ವಿಷಯ.
ಹೀಗೆ ಸುಮಾರು ಒಂದು 50-60 ವರ್ಷಗಳಿಂದ ನೋಡಿದರೆ ನೀವು ಪಾರ್ಥಿಸುಬ್ಬನ ಬಗ್ಗೆ ಅಲ್ಲಲ್ಲಿ ಚದರಿ ವಿಷಯಗಳು ಬಂದಿವೆ. ಅದನ್ನೆಲ್ಲ ಒಂದೇ ಕಡೆಗೆ ಸಂಗ್ರಹಿಸುವ ಹಾಗೆ ಆದರೆ ಒಂದೇ ಪುಸ್ತಕದಲ್ಲಿ ಕಾರಂತರ ಕಾಲದಿಂದ ತೊಡಗಿ ಪಾರ್ಥಿಸುಬ್ಬನ ಬಗ್ಗೆ ಏನೆಲ್ಲ ಚರ್ಚೆ ಆಗಿದೆ ಅಂತ ನೋಡಿದರೆ ರೆಫರೆನ್ಸ್ ಮಾಡುವವರಿಗೆ ಒಂದು ಪುಸ್ತಕದಲ್ಲಿ ಎಲ್ಲೋ ಸಿಕ್ಕಿದಾಗ ಆಗ್ತದೆ. ಅಂಥ ಕೆಲಸವನ್ನು ಮಾಡುವುದಕ್ಕೆ ಯಾರಾದರೂ ಯೋಜನೆ ಹಾಕಿಕೊಳ್ಳಬಹುದು. ಸ್ನೇಹಿತರೆ, ನಾನೇನು ಹೆಚ್ಚು ಮಾತಾಡೋದಿಲ್ಲ. ಯಾಕೆಂದರೆ ಪಾರ್ಥಿಸುಬ್ಬನ ಕೃತಿಗಳ ಬಗ್ಗೆ ನಾವೆಲ್ಲ ತಾಳಮದ್ದಲೆಯಲ್ಲೋ ಆಟದಲ್ಲೋ ಹೇಳಿದ್ದೇವೆ. ಆದರೆ ಅವರು ಹೇಳಿದ ಹಾಗೆ ಅವನ ಪದ್ಯಕ್ಕೆ ನಾನು ಆವಾಗ ದಿವಾಣದವರಿಗೆ ಅವ್ರು ಹೋದ ಕಾಣದೆ ಕೇಳಿದೆ, ಈ ಪಾರ್ಥಿಸುಬ್ಬನ ಪದ್ಯಗಳಿಗೆ ವೇಷ ಹಾಕಿ ಕುಣಿಯುವಾಗ ಸಿಗುವ ಸುಖ ಏನು, ಅಥವಾ ತಾಳಮದ್ದಳೆ ಅರ್ಥಧಾರಿಯಾಗಿ ಅವನ ಪದ್ಯಗಳಿಗೆ ಅರ್ಥ ಹೇಳುವಾಗ ಸಿಗುವ ಸವಲತ್ತೇನು. ಸವಲತ್ತಂದರೆ ಹಲವು ಸ್ತರಗಳಲ್ಲಿ ಹೊಸ ಹೊಸ ಅರ್ಥ ಮೂಡಿಸುವ ಶಬ್ದಗಳನ್ನೇ ಅತ್ಯಂತ ಸರಳವಾಗಿ, ಇದು ರಿಪೀಟೆಡ್ ಮಾತು ನೀವೆಲ್ಲ ಹೇಳಿದ್ದೀರಿ, ಬಳಸಿದ್ದಾನೆ. ಆದ್ದರಿಂದ ಮತ್ತೆ 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 ಯೋಚಿಸುವಾಗ ಹೃದಯ ತಟ್ಟುವಂತಹ ನೇರ ನಮ್ಮ ಜನಪದ ಜೀವನದ ಆ ನಾಡಿಯನ್ನು ಹಿಡಿದು ನಮ್ಮ ಭಾಷೆಯನ್ನು ಬಳಸಿದ್ದಾನೆ. ಇದು ಎಲ್ಲಿ ಏನು ಪಾರ್ಥಿಸುಬ್ಬನಲ್ಲಿ ಜನಪದ ಸೊಗಡು ಒಂದು ಟಾಪಿಕ್ ಅದೇ ಆಗಬಹುದು, ಅಷ್ಟಿದೆ ಅದು. ಆಮೇಲೆ ಲೋಕಲ್ ಟೇಸ್ಟ್ ಹೇಗಿದೆ, ಹೀಗೆ ಇಂಥದ್ದಕ್ಕೆಲ್ಲ ಅವಕಾಶ ಇರುವಂಥ ಬಹುದೊಡ್ಡ ಕವಿ ಪಾರ್ಥಿಸುಬ್ಬ. ಕೊನೆಯ ಒಂದು ಮಾತು, ನಿನ್ನೆ ಮತ್ತು ಇವತ್ತಿನ ಈ ಮಾತುಗಳಲ್ಲಿ ನಾವು ಕೇಳಿದ ಮಾತುಗಳನ್ನೇ ಕೆಲವಷ್ಟೇ ಉದಾಹರಣೆಗಳನ್ನೇ ಕೇಳಿರಬಹುದು. ಆದರೆ ಪಂಚವಟಿಯ ಪ್ರಸಂಗ ಇರಬಹುದು, ಬೇರೆ ಬೇರೆ ಕಡೆ ಯಕ್ಷಗಾನವು ವರ್ಣಕ ಕಾವ್ಯವೂ ಆದದ್ದರಿಂದ ವಸ್ತುಕ ವರ್ಣಕ ಅಂತ ಹೇಗೋ ನಾವು ವಿಭಾಗ ಉಂಟು. ಅವ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಕಾಡಿನ ವರ್ಣನೆ ಇದೆ, ದುಃಖದ ವರ್ಣನೆ ಇದೆ, ಅಡವಿ ಗಿಡ ಕಲ್ಲು ಮರಗಳು, ಅರಸಿಣದ ಪುಡಿಯಂತೆ ಎಂಥ ಮಾತುಗಳಲ್ಲಿ ಸರಳವಾದಂಥ ಮಾತು. ಅರಸಿನ ಪುಡಿ ಕಣ್ಣಿಗೆ ಹಾಕಿ ನೋಡಬೇಕು ಅದು ಏನಾಗ್ತದೆ ನಮಗೆ ಅಂತ. ಆವಾಗ ಅವನ ಮಾತು ಅರ್ಥ ಆಗಬೇಕಿದ್ದೆ. ಹೀಗೆ ಹೆಚ್ಚು ಬೆಳಕಿಗೆ ಬಾರದೇ ಇರುವಂಥ ಪಾರ್ಥಿಸುಬ್ಬನ ಪ್ರಸಂಗಗಳ ಭಾಗಗಳು, ಪ್ರಸಂಗಗಳು ಬಂದಿರಬಹುದು. ಅಂದರೆ ಎಡಿಟ್ ಮಾಡುವಾಗ ಏನು ಮಾಡ್ತಾರೆ, ಭಾಗವತರು ಅಥವಾ ಚಾಲ್ತಿ ಅಂತ ಹೇಳ್ತಾರೆ, ಅದು ಅಷ್ಟೇ ಪದ ಸಾಕು ಉಳಿದದ್ದು ಬೇಡ ಅಂತ ಹೇಳ್ತಾರೆ. ಬಿಟ್ಟ ಪದಗಳು ಯಾವುವು, ಹೆಚ್ಚು ಚಾಲ್ತಿಯಲ್ಲಿ ಪ್ರಯೋಗಕ್ಕೆ ಬಾರದಿರುವಂಥ ಪಾರ್ಥಿಸುಬ್ಬನ ಪ್ರಸಂಗಗಳ ಭಾಗಗಳು ಯಾವುವು, ಅದರ ಬಗ್ಗೆಯೂ ಬೇರೆ ಒಂದು ಪ್ರತ್ಯೇಕವಾದಂಥ ಸೆಮಿನಾರ್ ಮಾಡಿದರೆ ಅವನ ಕಾವ್ಯದಲ್ಲಿರತಕ್ಕಂಥ ಗುಣ ನಮಗೆ ಇನ್ನೂ ಹೆಚ್ಚು ತಿಳಿದೀತು. ನಮಸ್ಕಾರ ಎಲ್ಲರಿಗೂ, ವೇದಿಕೆ ಮೇಲೆ ಇರುವವರಿಗೂ ಮತ್ತು ಮುಂದಿರುವವರಿಗೂ ಕೂಡ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ತಡಾಗಲ್ಲ ಅಂತ ಕಾಣ್ತದೆ. ಸ್ವಾಗತ. 2 ದಿನಗಳ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ ಯಾರಾದರೂ ಇಬ್ಬರು ವೇದಿಕೆಗೆ ಬಂದು ಅಭಿಪ್ರಾಯವನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಭಿಮಾನಿಗಳೇ, ನಾನು ನಿನ್ನೆ ಮತ್ತು ಇವತ್ತಲ್ಲ, ಮೊನ್ನೆ ಕೂಡ ಬಂದಿದ್ದೆ. 3 ಗಂಟೆ ಸತತವಾಗಿ ನಾನು ಕುಳಿತದ್ದು ಒಂದೋ ಪರೀಕ್ಷೆಗೆ ಬರೆಯುವಾಗ ಅಥವಾ ಪರೀಕ್ಷೆಗೆ ಓದುವಾಗ ಕೂತಲಿಂದ ಕದಲದೆ ಎಲ್ಲರೂ ಹೇಳುವ ಮಾತುಗಳನ್ನು ಕೇಳಿದ್ದೇನೆ. ಇಂಥ ಒಂದು ಸೆಮಿನಾರ್ ನಮ್ಮ ಕಾಸರಗೋಡು ತಾಲೂಕಿನಲ್ಲಿ ಆಗಾಗ ಆಗಬೇಕು. ಕಿರಿಯ ಸ್ನೇಹಿತರಂಥ ಮಲ್ಲಮನೆಯವರು ಮಂಗಳೂರಿನಿಂದ ಬರುವಾಗ ಹೇಳಿದ ಕಾರಣ ನಾನು ಬಂದೆ. ಹೇಳಿದ ಕಾರಣ ಮಾತ್ರ ಅಲ್ಲ, ನನಗೆ ಆಸಕ್ತಿ ಉಂಟು. ಉಡುಪಿಯವರೆಗೆ ನಾನು ಕೆಲವು ವಿಚಾರಗೋಷ್ಠಿಗೆ ಹೋದದುಂಟು, ಯೂನಿವರ್ಸಿಟಿಗೆ ಹೋದದುಂಟು, ಯೂನಿವರ್ಸಿಟಿನ ಲೈಬ್ರರಿ ತಗೊಳ್ತಾ ಇದ್ದೇನೆ. ಹಾಗೆ ಇತರ 10-16 ವಾಚನಾಲಯಗಳಿಂದ ಲೈಬ್ರರಿ ತಗೊಳ್ತಾ ಇದ್ದೇನೆ. ಅಲ್ಲಿ ಎಲ್ಲ ನಾನು ಕಂಡ ವಿಷಯ ಏನಂದರೆ, ಒಂದೊಂದು ಪುಸ್ತಕದ 8-10 ಪ್ರತಿಗಳು, ಅದು ಬಿಡಿಸಿರಲಿಲ್ಲ, ಅದನ್ನು ಕಟ್ಟು ಮಾಡಲಿಲ್ಲ. ಹಾಗಾಗಿ ನಾನು ಅಷ್ಟು ಲೈಬ್ರರಿಗಳ ಸಂಬಂಧ ಹಿಡ್ಕೊಂಡದ್ದು. ಹಾಗೆ ನಾನು ಬರೆದ ಪುಸ್ತಕಗಳನ್ನು ಹಲವು ಜನರಿಗೆ ಉಚಿತವಾಗಿ ಕೊಟ್ಟಿದ್ದೇನೆ. ದೇವಸ್ಥಾನಗಳ ಮುಕ್ತೇಶ್ವರಿಗೆ ಕೊಟ್ಟಿದ್ದೇನೆ. ಹಾಗೆ ಓದುವ ಅಪೇಕ್ಷೆ ಉಳ್ಳ ಬಡವರಿಗೆ, ಓದಬೇಕಾದವರಿಗೆ ಅಥವಾ ಹಿರಿಯರಿಗೆ ಕೆಲವರದ್ದು ಅನಿಸಿಕೆಯನ್ನು ಬರೀರಿ ಅಂದರೆ ಬರೆಯುವುದಿಲ್ಲ, ನನ್ನ ಅನುಭವ ಇದು. ಆದರೆ ನಾನು ಕೊಡುವುದನ್ನು ಬಿಡಲಿಲ್ಲ, ಅವರಿಗೆ ಕೊಡುವುದನ್ನು ನಿಲ್ಲಿಸಿದ್ದೇನೆ, ಬೇರೆ ಹೊಸಬರಿಗೆ ಕೊಡ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಪಾರ್ಥಿಸುಬ್ಬ ಅಭಿಮಾನಿಗಳು, ಹಾಗೆ ಎದುರು ಬದಿಯಲ್ಲಿರುವಂಥವರು ಎಲ್ಲರೂ ಈ 2 ಸೆಮಿನಾರ್ಗಳನ್ನು ಬಹಳ ಯೋಗ್ಯವಾಗಿ ಚೆಂದಗಾಣಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾನು ಇದರಿಂದ ಕೃತಜ್ಞನಾಗಿದ್ದೇನೆ. ನಿನ್ನೆ 1,500 ರೂಪಾಯಿಯ ಪುಸ್ತಕಗಳನ್ನು ಅಕಾಡೆಮಿ ತೆಕ್ಕೊಂಡಿದ್ದೇನೆ. ಮೊನ್ನೆ ಮಲ್ಲಮಲೆ ಗೊತ್ತುಂಟು, ನವಕರ್ನಾಟಕದಿಂದ 1,600 ರೂಪಾಯಿ ತೆಕ್ಕೊಂಡಿದ್ದೇನೆ. ಮೊದಲು ಸ್ವಪ್ನದಿಂದ 2,500 ತೆಕ್ಕೊಂಡಿದ್ದೇನೆ. ಇದು ಯಾಕೆಂದರೆ ನಾನು ಸ್ಟಡಿ ಮಾಡ್ತೇನೆ. ನನಗೀಗ 71 ವರ್ಷ ಕಡೆ ಇತ್ತು, ಆದರೆ ಸ್ಟಡಿ ಮಾಡುವ ಸ್ವಭಾವ ನಾನು ಬಿಡಲಿಲ್ಲ. ಸಾಧ್ಯವಾದ ಲೇಖನ ಬರೆಯುತ್ತೇನೆ. ಹಾಗೆ ಶೃಂಗೇರಿ ಗುರುಗಳು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ದಾರೆ, ನನ್ನ ಪುಸ್ತಕವನ್ನು ಓದಿದ್ದಾರೆ.
ಹಾಗೆಯೇ ಶೃಂಗೇರಿಯಲ್ಲಿ ಅನಾವರಣ ಮಾಡಿ ನನಗೆ ಅತ್ಯಂತ ಉತ್ತಮವಾದ ಅವರ ಶ್ರೀಮುಖದಿಂದ ಮಾತುಗಳು ಬಂದಿವೆ. ಹಾಗೆ 200 ಚಿಂತನೆಗಳು DTP ಆಗಿವೆ. ಇದನ್ನು ಪ್ರಕಟಪಡಿಸಿ ಅಂದರೆ ಯಾರೂ ಒಪ್ಪುವುದಿಲ್ಲ, ನಾನು ಕೇಳಲಿಕ್ಕೂ ಹೋಗೋದಿಲ್ಲ. ಒಳ್ಳೆಯದಾಗಲಿ ಅಂತ ಇನ್ನೊಮ್ಮೆ ಆಶಿಸಿ ಪಾರ್ಥಿಸುಬ್ಬ ಚಿರಂಜೀವಿ ಆಗಲಿ ಅಂತ ನಾನು ಭಾವಿಸ್ತೇನೆ. ಜೈ ಹಿಂದ್. ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯ ವ್ಯಕ್ತಿಗಳೇ ಹಾಗೂ ಯಕ್ಷಗಾನ ಕಲಾಭಿಮಾನಿಗಳೇ, ನಿನ್ನೆ ಮತ್ತು ಇವತ್ತು 2 ದಿನದ ದ್ವಿದಿನ ಬದುಕು ಬರಹ ಎಂಬುದರ ಬಗ್ಗೆ ವಿಚಾರ ಸಂಕಿರಣ ನಡೆಯಿತು. ನಿಜವಾಗಿಯೂ ನಾನು ಇಲ್ಲಿಗೆ ಬರದಿರ್ತಿದ್ರೆ ನನಗೆ ತುಂಬಲಾರದ ನಷ್ಟ ಆಗ್ತಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪಾರ್ಥಿಸುಬ್ಬನ ಬಗ್ಗೆ ಹಲವು ವಿಷಯಗಳು ನನಗೆ ತಿಳಿದಿರಲಿಲ್ಲ. ಈ 2 ಸೆಮಿನಾರ್ 2 ದಿನದ ಈ ಸೆಮಿನಾರಿನಲ್ಲಿ ಹಲವು ವಿಷಯಗಳು ನನಗೆ ಅರ್ಥವಾಗಿದೆ. ಮಕ್ಕಳಿಗೆ ಸುಲಭದಲ್ಲಿ ಪಾರ್ಥಿಸುಬ್ಬನ ಬಗ್ಗೆ ನನಗೆ ವಿವರಣೆ ಕೊಡಲಿಕ್ಕೆ ಸಾಕಷ್ಟು ವಿಷಯಗಳು ಈಗ ಇದೆ ಅಂಥೇಳಿ ಹೃದಯ ತುಂಬಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇಂತಹ ಒಂದು ಸೆಮಿನಾರನ್ನು ಇಲ್ಲಿ ಅಳವಡಿಸಿದ್ದಕ್ಕಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಯಾವುದೇ ರೀತಿಯಲ್ಲಿ ಒಂದು ಸೆಮಿನಾರ್ ಅಂದರೆ ಏನು ಅಂತ ನನಗೆ ತಿಳಿದಿರಲಿಲ್ಲ. ಇದು ನನ್ನ ಮೊದಲ ಆಗಮನ ಈ ಶಾಲೆಗೆ. ಅದೇ ರೀತಿಯಲ್ಲಿ ಚಿಗುರುಪಾದೆಯವರು ಸುಮಾರು 2 ತಿಂಗಳ ಹಿಂದೆ ಹೇಳಿದರು, ಹೀಗಿದ್ದ ಒಂದು ಸೆಮಿನಾರ್ ಎಲ್ಲ ಇದ್ದರೆ ಬರಬೇಕು ಅಂತ. ಖಂಡಿತವಾಗಿ ಬರ್ತೇನೆ ಅಂತ ಹೇಳಿದ್ದೇನೆ. ಆ ಮಾತು ಇಂದು ಉಳಿಸಿಕೊಟ್ಟಿದ್ದೇನೆ. ನಾನು ಬಾರದೆ ಹೋಗ್ತಿದ್ರೆ ತುಂಬ ನಷ್ಟ ಆಗ್ತಿತ್ತು ತುಂಬ ನಷ್ಟ ಆಗ್ತಿತ್ತು ಅಂತ ನಾನು ಹೇಳ್ತಾ ಇದ್ದೇನೆ. ಆಗಾಗ ಇಂತಹ ಯಕ್ಷಗಾನದ ಸೆಮಿನಾರ್ಗಳನ್ನು ಮಾಡಬೇಕು. ಕನ್ನಡಿಗರಲ್ಲಿ ಯಕ್ಷಗಾನದ ಕಿಚ್ಚನ್ನು ಮೂಡಿಸಬೇಕು ನೀವು. ಹಾಗೆ ಯಾಕೆ ಈಗ ನನಗೆ ತೋರ್ತಾ ಇದೆ, ಯಾಕೆ ನನಗೂ ಒಂದು ಪ್ರಸಂಗವನ್ನು ಬರಿಬಾರದು ಅಂಥೇಳಿ. ಸಾಧ್ಯವಾದರೆ ಯಾವತ್ತಾರು ಒಂದು ದಿನ ನಿಮ್ಮ ಈ ಪ್ರೋತ್ಸಾಹವೇ ನಾನು ಯಾವತ್ತಾರು ಒಂದು ದಿನ ಒಂದು ಪ್ರಸಂಗ ಪುಸ್ತಕವನ್ನು ಖಂಡಿತವಾಗಿಯೂ ಬರೀತೇನೆ ಎನ್ನುವುದು ನಿಮ್ಮೆಲ್ಲರ ಮುಂದೆ ಎದೆ ತಟ್ಟಿ ನಾನು ಹೇಳಬಲ್ಲೆ. ಎಲ್ಲರಿಗೂ ಅನಂತ ಧನ್ಯವಾದ. ಕೇರಳ ತುಳು ಅಕಾಡೆಮಿಯ ಅಧ್ಯಕ್ಷರಾದ ಉಮೇಶ್ ಸಾಲ್ಯಾನ್ ಅವರು ಖ್ಯಾತ ಕಲಾವಿದ, ನಟ, ನಿರ್ದೇಶಕರೂ ಹೌದು. ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕಾಯಕ ರತ್ನ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಇವರ ರಂಗ ಪ್ರತಿಭೆಗೆ, ಕಲಾ ಸೇವೆಗೆ ಲಭಿಸಿದೆ. ಇದೀಗ ವೇದಿಕೆ ಅವರಿಗೆ. ಈಗಲೇ ತುಂಬಾ ಸಮಯ ಆಗಿದೆ, ಮಕ್ಕಳೆಲ್ಲ ಕೆಲವರೆಲ್ಲ ಹೋದ್ರು. ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಹಾಗೂ ಭಾಷಾ ಅಧ್ಯಯನ ಕೇಂದ್ರ ಕನ್ನಡ ವಿಭಾಗದವರು ಮತ್ತು ಯಕ್ಷಗಾನ ಸಂಶೋಧನಾ ಕೇಂದ್ರದವರು ಸೇರಿಕೊಂಡು ತುಂಬ ಒಳ್ಳೆಯ ರೀತಿಯ ದ್ವಿದಿನ ಶಿಬಿರವನ್ನು, ಒಂದು ವಿಚಾರ ಸಂಕಿರಣವನ್ನು ಇಲ್ಲಿ ಏರ್ಪಡಿಸಿ, ಅದು ನಮ್ಮ ಬೆಳೆದು ಬರುವ ಮಕ್ಕಳಿಗೆ ಒಂದು ಒಳ್ಳೆಯ ಚಿಂತನೆಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನನಗೆ ಗೊತ್ತಾಯಿತು. ಪಾರ್ಥಿಸುಬ್ಬ ಬದುಕು ಬರಹ ಇಂಥ ಒಂದು ಒಳ್ಳೆಯ ವಿಷಯವನ್ನು ಇಟ್ಕೊಂಡು ಒಂದು ವಿಚಾರ ಸಂಕಿರಣವನ್ನು ಅದಕ್ಕೆ ನೇತೃತ್ವ ನೀಡಿದಂತಹ ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ಪ್ರೊಫೆಸರ್ ಎಂ.ಎ. ಹೆಗ್ಗಡೆ ಅವರು ಈ ಸಂದರ್ಭದಲ್ಲಿ ಇಡೀ ಕನ್ನಡಿಗರ, ಕಾಸರಗೋಡಿನ ಕನ್ನಡಿಗರ ಅಭಿನಂದನೆಗೆ ಪಾತ್ರರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಅದೇ ರೀತಿಯಲ್ಲಿ ಸುಮಾರು 1 ವರ್ಷ ಮೊದಲು ಅವರು ಅಧ್ಯಕ್ಷರಾದ ಮೊದಲಿಗೆ ನನ್ನ ಆತ್ಮೀಯ ಮಿತ್ರರಾದಂತಹ ಎಚ್ ಎಸ್ ಶಿವರುದ್ರಪ್ಪ ಅವರು ನಮ್ಮ ಯಕ್ಷಭೀಷ್ಮ ಶ್ರೇಣಿ ಗೋಪಾಲಕೃಷ್ಣ ಭಟ್ ಅವರ ಜನ್ಮ ಶತಾಬ್ದಿ ಹಾಗೂ ಒಂದು ಸಂಸ್ಮರಣಾ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದರು. ಅದು ಕಾಸರಗೋಡಿನಲ್ಲಿ ನಡೆದಂತಹ ಅತ್ಯಂತ ಒಳ್ಳೆಯ ಒಂದು ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಆಗಿತ್ತು. ಅದೇ ರೀತಿಯ ಅದಕ್ಕಂತೂ ಮಿಗಿಲಾದ ಒಂದು ವಿಚಾರ ಸಂಕಿರಣವನ್ನು ಇಲ್ಲಿ ನಡೆಸಿಕೊಟ್ಟಿದ್ದಾರೆ ಅದೇ ಅಕಾಡೆಮಿಯ ಪದಾಧಿಕಾರಿಗಳು. ಡಾಕ್ಟರ್ ರಾಜೇಶ್ ಬೆಜ್ಜಂಗಳವರು ಕನ್ನಡ ವಿಭಾಗದ ನಿರ್ದೇಶಕರಾಗಿ ಬಂದು
ಇಲ್ಲಿ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಾಸರಗೋಡಿನಲ್ಲಿ ಸುಮಾರು 1 ತಿಂಗಳ ಹಿಂದೆ ನಡೆದಂತಹ ತುಳು ಅಕಾಡೆಮಿಯ ವಿಚಾರ ಸಂಕಿರಣದಲ್ಲೂ ಅವರ ತುಂಬ ಒಳ್ಳೆಯ ಭಾಗವಹಿಸಿಕೆಯನ್ನು ನಾವು ನೋಡಿದ್ದೇವೆ. ಎಲ್ಲ ರೀತಿಯ ಸಹಕಾರವನ್ನು ಆ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದರು. ನಮ್ಮ ಕಾಸರಗೋಡಿನ ಕನ್ನಡಿಗರ ಬಗ್ಗೆ ಹೇಳುವುದಿದ್ರೆ ನಾವು ತುಂಬ ಭಾಗ್ಯವಂತರು. ಯಾಕೆಂದರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಆಗಲಿ, ಕರ್ನಾಟಕದ ಹಲವು ಅಕಾಡೆಮಿಗಳು ಇಲ್ಲಿ ಬಂದು ನಿರಂತರವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇರಳ ತುಳು ಅಕಾಡೆಮಿ ಆಗಲಿ, ಇನ್ನಿತರ ಸಾಂಸ್ಕೃತಿಕ ಇಲಾಖೆಯಿಂದಲೂ ಇತರ ಕಾರ್ಯಕ್ರಮಗಳು ಕಾಸರಗೋಡಿಗೆ ಬರ್ತಾ ಇದೆ. ಪಾರ್ಥಸುಬ್ಬ ಕಲಾಕ್ಷೇತ್ರ, ಅದರ ಬಗ್ಗೆ ನಾನು ಈಗ ಏನು ಹೇಳುವುದಿಲ್ಲ. ತುಂಬ ಹಿರಿಯರು ನಮ್ಮ ಜೊತೆ ಇಲ್ಲಿ ಸೇರಿಕೊಂಡಿದ್ದಾರೆ, ಅವರಿಗೆಲ್ಲ ಅದರ ಬಗ್ಗೆ ಗೊತ್ತು. ಆದರೂ ಮುಂದಿನ ದಿನಗಳಲ್ಲಿ ಅದು ಬೆಳೆದು ನಿಂತು ಕಾಸರಗೋಡಿಗೆ ನಮ್ಮ ಪಾರ್ಥಸುಬ್ಬ ಅವರ ಜೀವನ ಬದುಕನ್ನು ಮಕ್ಕಳಿಗೆ ನೇರ ನೋಡುವಂಥ ಅವಕಾಶಗಳು, ಅದನ್ನು ಕಲಿಯುವಂಥ ಅವಕಾಶಗಳು ಅವರಿಗೆ ಮುಂದಿನ ದಿನಗಳಲ್ಲಿ ಸಿಗಬಹುದು. ನಾನು ಕಲಾವಿದನಾಗಿ ಕಲಾವಿದರ ಜೊತೆ ಇರುವವನು. ಸುಮಾರು 400 ಕಲಾವಿದರು ಇವತ್ತು ನನ್ನ ಸಂಘಟನೆಯಲ್ಲಿ ನನ್ನ ಜೊತೆಗಿದ್ದಾರೆ. ನನ್ನಲ್ಲ, ನಮ್ಮ ಸಂಘಟನೆಯಲ್ಲಿ. ಅದರಲ್ಲಿ ಸುಮಾರು 20-25 ಕಲಾವಿದರಿಗೆ ಕೇರಳ ಸರ್ಕಾರದಿಂದ ಮಾಸಾಸನವನ್ನು ಕೊಡಿಸುವಂತಹ ವ್ಯವಸ್ಥೆಗಳು ನಡೀತಾ ಇದೆ.